ಪೊನ್ನಿಯಿನ್ ಸೆಲ್ವನ್ 8ನೇ ಪಾರ್ಟು 86ನೇ ಸಂಚಿಕೆ. ಮಾರನೇ ದಿನ ಬೆಳಗ್ಗೆ செம்பியன் ಮಾದೇವಿಯೂ ಮಧುರಾಂಗನೂ ಪೂಂಗುವಳ್ಳಿಯೂ ತಂಜೆಗೆ ಹೊರಟರು. ಪೊನ್ನಿಯಿನ್ ಸೆಲ್ವನ್ ವந்திಯತ್ತೆಯವ್ರನ್ನೂ ಹೊರೆಯವರೆಗೂ ಶ್ರೀರಂಗಕ್ಕೂ ಹೋಗ್ಬರೋಕ್ಕೆ ಅಂದ್ಕೊಂಡಿದ್ರು. ಹೋಗುವಾಗ ಕರಿಗಾಲ ಸೋಳರು ಕಾಲದಲ್ಲಿ ಕಾವೇರಿ ನದಿಯಲ್ಲಿ ನೀರನ್ನು ಉಳಿಸೋಕ್ಕೋಸ್ಕರ ಕಟ್ಟಿದ್ದ ದೊಡ್ಡ ಕೆಟ್ಟೆಯನ್ನು ವந்திಯತ್ತೆಯವನಿಗೆ ತೋರಿಸೋದಕ್ಕೋಸ್ಕರ ಅರುಳ್ಮೊಳಿವರ್ಮರು ಹೇಳಿದರು. ಅವ್ರುಗಳು ಹೊರಡೋಕ್ಕೆ ಮುಂಚೆ ಪೊನ್ನಿಯಿನ್ ಸೆಲ್ವನ್ ಕುಂದವಿ ದೇವಿ ಹತ್ರ ಹೇಳ್ಕೊಂಡು ಹೊರಡೋಕ್ಕೆ ಸಿದ್ಧವಾದರು. ಅಕ್ಕ, ನೀವು ಪಳೆಯಾರಿಗೆ ಅವಶ್ಯ ಹೋಗ್ಬೇಕಾ ಅಂತಂದು. ಹೌದು, ನೀವು ಉರಿಯೂರಿಗೆ ಅವಶ್ಯ ಹೋಗ್ಬೇಕಾ, ನನ್ನ ಜೊತೆ ಪಳೆಯಾರಿಗೆ ಬರಬಾರ್ದಾ ಅಂತ ಕೇಳಿದ್ರು. ಇಲ್ಲ ಅಕ್ಕ, ಉರಿಯೂರಲ್ಲಿ ಆಳ್ವಾರ್ ಕಡೆ ನಾನು ಮುಖ್ಯವಾದ ಕೆಲಸಕ್ಕೋಸ್ಕರ ಮೀಟ್ ಮಾಡೋ ಹಾಗೆ ಹೇಳಿದ್ವಿ ಅಂತ ಹೇಳಿದರು. ಆಹಾ, ನೀನು ಮುಂಚೆ ಥರ ಇಲ್ಲ ತಮ್ಮ, ನಿನ್ನ ಮನಸ್ಸು ತುಂಬಾ ಕೆಟ್ಟೋಗ್ಬಿಟ್ಟಿದೆ. ನನ್ನನ್ನು ನೀನು ಲಕ್ಷ್ಯ ಮಾಡೋದೇ ಇಲ್ಲ. ಈ ಚೇಂಜ್ಗೆ ಕಾರಣ ಆ ವಲತು ರಾಜರನ್ನ ಸ್ನೇಹವಾಗಿ ಇರಬೇಕು ಅಂತ ಅನ್ಕೋತೀನಿ ಅಂತಂದರು. ಸುಮ್ಮನೆ ಅವ್ರ ಮೇಲೆ ಅಪೋದನ್ನು ಹೇಳಬೇಡ ಅಕ್ಕ, ನನಗೂ ಪ್ರಾಯ ಬಂದ್ಬಿಡಲ್ವಾ ಅಕ್ಕ, ಒಂದು ದೊಡ್ಡ ರಾಜ್ಯವನ್ನು ಚಕ್ರವರ್ತಿಯಾಗಿ ನಾನು ಪಟ್ಟ ಕಟ್ಕೋತಾ ಇದ್ದೀನಿ. ಇನ್ಮೇಲೇನಾದರೂ ನಾನು ಇಷ್ಟ ಬಗ್ಗೆ ನಾನು ನಡ್ಕೊಬಾರ್ದಾ? ಚೆನ್ನಾಗಿ ನಿನ್ನ ಇಷ್ಟ ಹಾಗೆ ನಡ್ಕೊ. ನಿನ್ನ ಅಧಿಕಾರವನ್ನು ನನ್ನ ಹೆಸರಲ್ಲಿ ತೋರಿಸದೇ ಇದ್ದರೆ ಸರಿ, ನಿನ್ನ ಇಷ್ಟದ ಹಾಗೆ ನಾನು ನಡಿಬೇಕು ಅಂತ ಹೇಳದೇ ಇದ್ದರೆ ಸರಿ. ಮಗಡಾಭಿಷೇಕ ಮಾತ್ರ ಬಂದ್ಬಿಡಿ, ಆಮೇಲೆ ನಿಮ್ಮ ಇಷ್ಟ ಹಾಗೆ ನಡ್ಕೊಳ್ಳಿ. ಮಗಡಾಭಿಷೇಕ ಆದಮೇಲೆ ಬೇಕಾದರೆ ನೀನು ನನ್ನ ಹೆಸರಲ್ಲಿ ಅಧಿಕಾರ ಚಲಾಯಿಸ್ಬೋದು. ಅಷ್ಟು ತನಕ ನನ್ನನ್ನು ಒತ್ತಾಯ ಮಾಡೋಕ್ಕೆ ನಿನಗೇನು ಹಕ್ಕು? ಹಾಗಾದರೆ ನೀವು ಮಗಡಾಭಿಷೇಕ ಬರಲಿಲ್ವಾ? ಅದು ವಾನತಿನ ಇಷ್ಟ. ಅವಳು ಹೋಗೋಕ್ಕೆ ಇಷ್ಟಪಟ್ಟರೆ ನಾನು ಬರ್ತೀನಿ, ಇಲ್ಲ ಅಂದರೆ ಬರೋಲ್ಲ. ಆ ಹೆಣ್ಣು ಎಲ್ಲಿ ಅಕ್ಕ? ನಿನ್ನ ತಾಯಿ ಕಾವೇರಿ ನದಿಗೆ ಪೂಜೆ ಮಾಡೋಕ್ಕೆ ಹೋಗಿದ್ದಾಳೆ. ನಿನಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಅರಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡೋಕ್ಕೆ ಹೋಗಿದ್ದಾಳೆ. ಇಲ್ಲ, ಯುವರಾಜ ನಗ್ಬಿಟ್ಟು ಅವಳ ಪ್ರಾರ್ಥನೆ ನೆರವೇರಲಿ, ನಾನು ಹೊರಡ್ತೀನಿ ಅಂತ ಅಂದರು. ತಮ್ಮ, ನಿನ್ನ ಹಾಗೆ ಒಂದು ಕ್ರೂರವಾದವನನ್ನು ನಾನು ನೋಡೇ ಇಲ್ಲ. ವಾಣತಿ ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ. ಅಂದ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಕಾವೇರಿ ಮೆಟ್ಲಿಗೆ ಹೋಗಿ ಅವಳ ಹತ್ರ ಹೇಳ್ಕೊಂಡು ಹೋಗು ಅಂತಂದರು ಕುಂದವಿ. ಅವಳು ನಿದ್ದೆ ಮಾಡದೆ ಮಾತ್ರ ಏನು, ನನ್ನ ನಿದ್ದೆಯನ್ನು ಅವಳು ತಾನೇ ಕಿತ್ಕೊಂಡ್ಬಿಟ್ಲು ಹಾಗೆ ಅನಿಸುತ್ತೆ. ಒಬ್ಬರು ಮನಸ್ಸನ್ನು ಒಬ್ಬರು ಅರಿತು ನಡೆದುಕೊಳ್ಳೋದಕ್ಕೆ ತಿಳಿದೇ ಇದ್ದರೆ ಬಿಕ್ಕಿ ಅಳ್ತಾ ಇರಬೇಕಾಗತ್ತೆ. ಈ ಥರ ಹೆಣ್ಣನ್ನು ಕಟ್ಕೊಂಡು ಭಾಳೆಲ್ಲ ನಾನು ಏನು ಕಷ್ಟಪಡ್ತೀನಿ ಅಂತೀರ ಅಂತ ಹೇಳಿಬಿಟ್ಟು ಪೊನ್ನಿಯಿನ್ ಸೆಲ್ವರ್ ಹೇಳಿಬಿಟ್ಟು ಅರಮನೆಗೆ ಹಿಂಭಾಗದಲ್ಲಿ ಬೇಗ ಹೋದರು. ತೋಟದನ್ನು ದಾಟಿದ ಮೇಲೆ ಪೊನ್ನಿ ನದಿನ ಮೆಟ್ಲತ್ರ ವಾನತಿ ಕೂತಿರೋದನ್ನು ಪಕ್ಕದಲ್ಲಿ ತಟ್ಟೆಯಲ್ಲಿದ್ದ ಹೂಗಳನ್ನು ಎತ್ತಿ ಪೊನ್ನಿ ನದಿನ ಪ್ರಭಾಗದಲ್ಲಿ ಒಂದೊಂದೇ ಹಾಕ್ತಾ ಇರೋದನ್ನು ನೋಡಿದರು. ವಾಣತಿ ಹತ್ರ ಅರ್ಚನೆ ಇರದೇ ಇದ್ದು ಬಿಟ್ಟರೆ ಅವಳನ್ನ ಆ ಕಾವೇರಿ ತುರೆಯಲ್ಲಿ ಒಂದು ನಿರ್ಮಾಣ ಮಾಡಿದ್ದ ಒಂದು ಹೆಣ್ಣಿನ ಚಿನ್ನದ ಸೆಲೆಯಾಗಿವೆ ಅಂದ್ಕೊಂಡಿರ್ತಾಳೆ. ಪೊನ್ನಿಯಿನ್ ಸೆಲ್ವರ್ ಶಬ್ದ ಮಾಡದೆ ಹೋಗಿ ವಾಣತಿಗೆ ಹಿಂದೆ ಮೇಲೆ ಇರುವ ಮೆಟ್ಲ ಒಂದರಲ್ಲಿ ಕೂತ್ಕೊಂಡ್ರು. ವಾಣತಿಗೆ ಯಾರೋ ಬಂದಿದ್ದಾರೆ ಅಂತ ಗೊತ್ತು ತಾನೇ ಇದ್ದಿರಬೇಕು. ಅದು ಮನಸ್ಸಿನಿಂದ, ಒಳಗಿರೋ ಮನಸ್ಸಿನಿಂದ ಅದು ಪೊನ್ನಿಯಿನ್ ಸೆಲ್ವರ್ ತಾನೆ ಅಂತ ತಿಳ್ಕೊಂಡ್ಳು. ಆದ್ದರಿಂದ ತಿರುಗಿ ನೋಡದೆ ಅರ್ಚನೆ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಸುಮ್ಮನೆ ಇದ್ದರು. ತಟ್ಟಲ್ಲಿದ್ದಿದ್ದ ಹೂವಿನ ರೆಂಬೆಯಲ್ಲಿ ಸ್ವಲ್ಪ ಚಿಕ್ಕದಾಗಿ ನೀರು ಇತ್ತು. ವಾಣತಿನ ಕಣ್ಣಿನ ಹೂವಿನಿಂದನೂ ಮುತ್ತಿನ ಹಾಗೆ 2 ಕಣ್ಣೀರು ತುಳಿಗಳು ಹನಿಗಳು ಪ್ರಕಾಶ ಮಾಡಿತ್ತು. ಉದಿಸೂರಿನ ಒಳ್ಳೆಯ ಚಿನ್ನದ ಕಿರಣಗಳು ಪೊನ್ನಿ ನದಿಯನ್ನು ಮೆಂತಗೆ ಇರುವ ಅಲೆಗಳ ಜೊತೆ ಸೇರಿಕೊಂಡು ಹಂಗೆ ಸುತ್ತಿದಾಗ ಸೋಳ ಸಾಮ್ರಾಜ್ಯ ಹುಡುಗಿ ಒಬ್ಬಳು ಚಿನ್ನದ ರೇಖೆಗಳು ಹಾರಿಕೊಂಡು ಹೋಗಿದ್ದ ರೇಷ್ಮೆ ಸೀರೆಯನ್ನು ಉತ್ತರೀಯವಾಗಿ ತರಿಸಿಕೊಂಡು ಇರೋ ಹಾಗೆ ಅನಿಸಿತ್ತು. ಆ ನೀಲಿಯ ರೇಷ್ಮೆ ಸೀರೆಯನ್ನು 2 ಕಡೆಗಳನ್ನು ಒತ್ತಾಗಿದ್ದ ಹಸಿರುಗಳೆಲ್ಲ ಇರುವ ಗೆರೆಯಾಗೆ ನದಿಯನ್ನು 2 ಕಡೆಯೂ ಚೆನ್ನಾಗಿ ಬೆಳೆದು ಬಂದಿದ್ದ ಸೋಲೆಗಳು ಕಾಣಿಸ್ಕೊಂಡಿತ್ತು. ಕಾವೇರಿನ ಪ್ರವಾಹ ಮಾಡಿದ್ದ ಇಂಪಾದ ಶ್ರುತಿಗೆ ಸರಿಯಾಗಿ 2 ಕಡೆಯೂ ಸೋಲೆಗಳನ್ನು ಎಷ್ಟೆಷ್ಟೋ ಇರುವ ಹಕ್ಕಿಗಳೆಲ್ಲ ಮಂಗಳ ಗೀತೆಗಳು ಹಾಡಿ ಸ್ವಾಗತ ಮಾಡಿತ್ತು. ಕಲ್ಪನೆ ಲೋಕದಲ್ಲಿ ಸಂಚರಿಸಿಕೊಂಡು ಹಗಲು ಕಾಣಿಸ್ತಾ ಇರೋಕ್ಕೆ ಜಾಗನೂ ಟೈಮನ್ನು ಸಂದರ್ಭನೂ ಚೆನ್ನಾಗೇ ಇತ್ತು. ಯುವರಾಜ ಸ್ವಲ್ಪ ಮೌನವಾಗಿದ್ದು ನೋಡಿಬಿಟ್ಟು, ವಾಣತಿ, ಹಗಲು ಕನಸು ಕಾಣ್ತಾ ಇದೆಯಾ? ನಾನು ನಿನ್ನ ಕನಸನ್ನು ಕೆಡಿಸ್ಬಿಟ್ನಾ ಅಂತ ಹೇಳಿದರು. ನಾನು ಹಗಲು ಕನಸ್ತಾನೇ ಕಾಣ್ತಾ ಇದ್ದೀನಿ ಅಯ್ಯ, ಆದರೆ ನನ್ನ ಕನಸನ್ನು ನೀವು ಹೆಂಗೆ ಕೆಡಿಸೋಕ್ಕಾಗುತ್ತೆ? ರಾತ್ರಿನಲ್ಲಿ ನಾನು ನಿದ್ದೆ ಮಾಡಿದ್ರು, ಹಗಲಲ್ಲಿ ನಾನು ನಿದ್ದೆ ಮಾಡಿದ್ರು, ಆ ಕನಸಿನಲ್ಲಿ ಮಧ್ಯದಲ್ಲಿ ನೀವೇ ತಾನೇ ಇರ್ತೀರಾ.
ಆದ್ದರಿಂದ ನಿಮ್ಮನ್ನು ಪಕ್ಕದಲ್ಲಿ ನೋಡುವಾಗ ಇದು ಕನಸ ನನಸ ಅಂತ ಹೇಳಿ ನನಗೆ ಅನುಮಾನ ಉಂಟಾಗುತ್ತೆ. ಬನ್ನಿ ಅಂತ ಹೇಳಿ ಕರೆಯೋಕ್ಕೂ ಆಗದೆ ಹೋಗುತ್ತೆ. ಹೌದು ಸ್ವಾಮಿ, ಎಷ್ಟೊಂದೋ ದಿನ ನಾನು ಎಷ್ಟೋ ವಿಧವಾದ ಹಗಲು ಕನಸನ್ನು ಕಂಡಿದ್ದೀನಿ. ನಿಮ್ಮನ್ನು ಮೊದಲನೇ ತಿರುನಲ್ಲಂ ಅರಮನೆ ತೋಟದಲ್ಲಿ ನಾನು ನೋಡಿದಾಗ ನಿಮ್ಮನ್ನು ಆನೆಪಾಗ ಅಂತಲೇ ಅಂದ್ಕೊಂಡಿದ್ದೆ. ನೀವು ಸಾಧಾರಣವಾದ ಆನೆಪಾಗನಾಗೇ ಇರಬಾರ್ದಾ ಅಂತ ಹೇಳಿ ಎಷ್ಟೋ ಸತಿ ಅಂದ್ಕೊಂಡಿದ್ದುಂಟು. ನೀವು ಬರೀ ಆನೆಪಾಗನಾಗಿದ್ದು ನನ್ನನ್ನು ನಿಮ್ಮ ಹಿಂದೆ ಆನೆ ಮೇಲೆ ಹತ್ತಿಸ್ಕೊಂಡು ಹೋಗೋದಾಗ ಎಷ್ಟೋ ಸತಿ ಕಲ್ಪನೆಯಲ್ಲಿ ನೋಡಿ ಸಂತೋಷಪಟ್ಟಿದ್ದೀನಿ. ಆವಾಗೆಲ್ಲ ಈ ಲೋಕಕ್ಕನ್ನು ಸೇರಿದ ಸಾಧಾರಣ ಒಂದು ಕಪ್ಪು ಆನೆ ಮೇಲೆ ಹತ್ತಿ ಹೋಗೋ ಹಾಗೆ ನನಗೆ ಅನಿಸೋದಿಲ್ಲ. ದೇವಲೋಕದಲ್ಲಿ ಐರಾವತ ಅನ್ನುವ ಬಿಳಿ ಆನೆ ಮೇಲೆ ನಾನು ಹತ್ತಿ ಹೋಗೋ ಹಾಗೇ ಅನಿಸುತ್ತೆ. ನೀವೇ ದೇವೇಂದ್ರ ಅಂತ ಹೇಳಿ ನಾನು ಇಂದ್ರಾಣಿ ಅಂತ ಹೇಳಿ ಅನ್ಕೋತೀನಿ. ಹಾಗಾದರೆ ಇವಾಗ ಅಂತ ಪೊನ್ನಿಯಿನ್ ಸೆಲ್ವರ್ ಅಡ್ಡ ಮಾಡಿ ಮಾತಾಡಿದ್ದನ್ನು ವಾನತಿ ತಡೆಯದೆ ಅವನ್ನ ನಿಲ್ಲಿಸ್ಬಿಟ್ಟು ಕಂಟಿನ್ಯೂ ಮಾಡಿಕೊಂಡು ಹೇಳಿದರು. ಸ್ವಲ್ಪ ತಾಳಿಯರ ಅರಸೆ, ದೇವೇಂದ್ರ ಇಂದ್ರಾಣಿ ಅನ್ನೋ ಕಲ್ಪನೆಯನ್ನು ತಕ್ಷಣ ಚೇಂಜ್ ಮಾಡ್ಕೋತೀನಿ. ದೇವೇಂದ್ರನ ಇಂದ್ರಾಣಿಗೆ ನೆಮ್ಮದಿಯಲ್ಲಿ ಅವರುಗಳಿಬ್ಬರೂ ಒಂಟಿಯಾಗಿ ಐರಾವತದಲ್ಲಿ ಹತ್ತಿ ಆನಂದ ಪ್ರಯಾಣ ಮಾಡೋಕ್ಕೆ ಅವಕಾಶ ಇಲ್ಲಿ. ದೇವರುಗಳು ದೇವಿಗಳು ಸುತ್ತಿ ಇದ್ದಲ್ವಾ, ಯಾವಾಗಲೂ ಕೊಲು ಇರಬೇಕು. ಆದ್ದರಿಂದ ಆ ಯೋಚನೆಯನ್ನು ತಕ್ಷಣ ಚೇಂಜ್ ಮಾಡ್ಕೋತೀನಿ. ರಾಜಕುಲದಲ್ಲಿ ಹುಟ್ಟಿದವರಾಗಿಲ್ಲದೆ ಕಡಲ್ಕರೆಯಲ್ಲಿ ಬಾಳುವ ಹಡಗೋಡಿಸೋರು ಕುಟುಂಬದಲ್ಲಿ ನಾನು ಹುಟ್ಟಿರಬಾರ್ದ ಅಂತ ಅನ್ಕೋತೀನಿ. ಗೊತ್ತಿದೆ ವಾನತಿ, ನನಗೆ ಚೆನ್ನಾಗಿ ಗೊತ್ತಿದೆ. ಪೂಂಗುಳಿ ಬಗ್ಗೆ ನೀನು ಅಂದ್ಕೊಂಡು ಹೊಟ್ಟೆ ಉರಿಪಡ್ತೀಯ. ಹೌದು, ಅದು ನಿಜಾನೇ. ಈ ಲೋಕದಲ್ಲೇ ಪೊಂಗುಳಿ ದೇವಿ ನೋಡಿದ್ದಾನೆ ನಾನು ಹೊಟ್ಟೆ ಉರಿಪಡ್ತೀನಿ. ಅವರ ಮನೋರಥ ಈಡೇರಿಬಿಡ್ತು. ಅವ್ರ ಪ್ರಿಯರೂ ಕೋಡಿಕರೆಗೆ ಹೋಗಿ ಅಲೆಗಡಲಲ್ಲಿ ಹಡಗು ಸಲ್ಲಿಸ್ಕೊಂಡಿನೂ ಕುಳಗರ ಕೋವಿಲಲ್ಲಿ ಹೋಗಿ ಸೇವೆ ಮಾಡಿನೂ ಆನಂದವಾದಿ ಬಾಳನ್ನು ನಡ್ಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಯಾಕೆ ನನ್ನನ್ನು ನೋಡಿ ನಗತಾನೇ ನಗುತ್ತಾರೆ. ಅಯ್ಯ, ಬೇರೆ ಯಾವ ವಿಧವಾದ ಬೇಕಾದರೂ ನನ್ನ ದಂಡನೆ ಕೊಡಿ, ಆದರೆ ಪೂಂಗುಳ್ಳಿ ದೇವಿ ನನ್ನನ್ನು ನೋಡಿ ನಗೋ ಹಾಗೆ ಮಾತ್ರ ನೀವು ಮಾಡಬೇಡಿ. ಮೊದಲನೇ ದಿನ ರಾತ್ರಿ ನಡೆದಿದ್ದನ್ನು ಪೊನ್ನಿಯಿನ್ ಸೆಲ್ವರ್ ನೆನಪಿನಲ್ಲಿಕೊಂಡು, ವಾನತಿ ಸ್ವಲ್ಪ ತಾಳ್ತಾ ಇರು. ನಿನ್ನೆ ಪೂಂಗುಳ್ಳಿ ನಿನ್ನೆ ನೋಡಿ ನಗುದಲ್ವಾ, ನಾಳೆ ಅವಳನ್ನು ನೋಡಿ ನೀನು ನಗುವ ಕಾಲ ಬರುತ್ತೆ. ಸ್ವಾಮಿ, ನಾನು ಪೂಂಗುಳ್ಳಿ ದೇವಿ ನೋಡಿ ನಗೋಕ್ಕೂ ಇಷ್ಟಪಟ್ಟಿಲ್ಲ, ಬೇರೆ ಯಾರನ್ನು ನೋಡಿ ನಗೋಕ್ಕೂ ಇಷ್ಟಪಟ್ಟಿಲ್ಲ. ಯಾರು ಬೇಕಾದರೂ ನನ್ನ ನೋಡಿ ನಗ್ಕೊಂಡು ಹೋಗಲಿ. ನಿಮ್ಮ ಹೊನ್ನಾದ ಮುಖದಲ್ಲಿ ಕೆಲವು ಸಮಯ ನಗೆಗೆ ಬದಲಾಗಿ ನಗೆಯನ್ನು ನೋಡೋಕ್ಕೇ ನಾನು ಆಸೆ ಪಡ್ತೀನಿ. ಬೇರೆಯವ್ರುಗಳನ್ನ ನೋಡುವಾಗಲೂ ಮಾತಾಡಿಸುವಾಗಲೂ ನಿಮ್ಮ ಮುಖ ಹರಳಿದೆ, ಆದರೆ ನನ್ನನ್ನು ನೋಡುವಾಗ ಮಾತ್ರ ನಿಮ್ಮ ಕಣ್ಣುಗಳೆಲ್ಲ ಒಂಥರ ಆಗುತ್ತೆ. ಇವಾಗ ಕೂಡ ನಿಮ್ಮನ್ನು ನೋಡೋದಕ್ಕೆ ನನಗೆ ದಿಗ್ಲಾಗಿದೆ. ವಾನತಿ, ಇದನ್ನು ಕೇಳು. ನಿನ್ನ ನೋಡಿದ ತಕ್ಷಣ ನನ್ನ ಮುಖ ಚುಕ್ಕಾಗೋದಕ್ಕೆ ಕಾರಣ ಇದೆ. ಬೇರೆಯವರಿಂದ ನನಗೆ ಯಾವ ಡಿಸ್ಟರ್ಬೆನ್ಸೂ ಇಲ್ಲ. ಆದ್ದರಿಂದ ನನ್ನ ಮನಸ್ಸು ನೆಮ್ಮದಿ ಹಾಳಾಗೋದಿಲ್ಲ. ಆದರೆ ನಿನ್ನಿಂದ ನನ್ನ ಮನಸ್ಸು ಶಾಂತಿಯನ್ನು ಕಳ್ಕೊಳ್ಳುತ್ತೆ. ನಿನ್ನೆ ರಾತ್ರಿ ನೀನು ನಿದ್ದೆ ಮಾಡಿಲ್ಲ ಅಂತ ನನ್ನ ಅಕ್ಕ ಹೇಳಿದರು. ನಾನೂ ನಿದ್ದೆ ಮಾಡಿಲ್ಲ ವಾನತಿ, ಎಷ್ಟೋ ದಿನಗಳಿಂದ ನಿದ್ದೆ ಮಾಡಿಲ್ಲ. ಅರಮನೆ ಮೇಲ್ಮಾಡದಲ್ಲಿ ಮಲಗಿ ಆಕಾಶದ ನಕ್ಷತ್ರಗಳನ್ನು ನೋಡಿದ್ದೀನಿ. ಅಂದರೆ ನಿನ್ನ ಕಣ್ಣುಗಳಿನ ಬೆಳಕನ್ನೇ ನಾನು ನೋಡಿ ನಕ್ಷತ್ರಗಳು ನನ್ನ ಜ್ಞಾಪಕಪಡಿಸುತ್ತೆ. ಸೋಲೆ ಮರಗಳು ಗಾಳಿಯಲ್ಲಿ ಆಡಿ ಎಲೆಗಳೆಲ್ಲ ಸಲಸಲ ಅಂತ ಶಬ್ದ ಮಾಡುವಾಗ ನಿನ್ನ ಇಂಪಾದ ಧ್ವನಿಯಲ್ಲಿ ಗಲಗಲ ಅಂತ ನಗೋ ಶಬ್ದವನ್ನೇ ಕೇಳ್ತಾ ಇದ್ದೀನಿ. ಮೃದುವಾದ ತಂಗಾಳಿ ಬಂದು ನನ್ನ ದೇಹದಲ್ಲಿ ಬಿಡುವಾಗ ನೀನು ನಿನ್ನ ಮೆತ್ತಗೆ ಇರುವ ಬೆರಳಿಂದ ನನ್ನನ್ನು ಮುಟ್ಟೋ ಹಾಗೆ ಅಂದ್ಕೊಂಡು ಪರವಶ ಕೊಡ್ತೀನಿ ವಾನತಿ. ಈಗೆಲ್ಲ ನೆನಪು ನನ್ನನ್ನು ಸುತ್ತಕೊಂಡಿರೋದ್ರಿಂದ ನಿನ್ನ ಸೀದಾ ನೋಡುವಾಗ ನನ್ನ ಮುಖ ಸುಕ್ಕಾಗುತ್ತೆ, ನನ್ನ ಕಣ್ಣುಗಳು ಒಂಥರ ಆಗುತ್ತೆ. ನನ್ನ ಬಾಳಿನಲ್ಲಿ ನಾನು ಸಾಧನೆ ಮಾಡೋಕ್ಕೆ ಇಷ್ಟಪಡುವ ಕಾರ್ಯಕ್ಕೆಲ್ಲ ನೀನು ಅಡ್ಡ ಆಗಿಬಿಡ್ತೀಯೋ ಅಂತ ಹೇಳಿ ಭಯಪಡ್ತೀನಿ. ಸ್ವಾಮಿ, ಅಂತ ಭಯ ನಿಮ್ಗೆ ಬೇಡ. ನಿಮ್ಮ ಕೆಲಸಗಳಿಗೆ ನಾನು ಅಡ್ಡಿಯಾಗಿರಲ್ಲ. ನೀನು ಅಡ್ಡಿಯಾಗಿರಲ್ಲ, ಯಾರನ್ನೇ ಆಗಲ್ಲ. ಮಳೆಗಾಲದಲ್ಲಿ ಕೆಳಗೆ ದೆಸೆಯಿಂದ ಬಿರುಗಾಳಿ ಬರುವಾಗ ಕಪ್ಪಾದ ಮೇಘದನ್ನು ಒತ್ತಾಗಿ ಬರೋದನ್ನು ನೀನು ನೋಡಿದೆಯಾ ವಾನತಿ? ಆ ಮೇಘದ ಹೊತ್ತಲ್ಲಿ ಮಳೆ ನೀರು ತುಂಬಿದೆ, ಗುಡುಗುಗಳನ್ನು ಚಿಡಿಲುಗಳನ್ನು ಆ ಮೇಘದಲ್ಲಿ ಮರೆಯಾಗಿದೆ. ಚಂಡಮಾರುತ ಆ ಮಳೆ ತುಂಬಿದ ಇದನ್ನು ತಳ್ಳಿಕೊಂಡು ಹಂಗೆ ಬರುತ್ತೆ. ಅದನ್ನು ಯಾರಾದರೂ ತಡಿಸಿ ನಿಲ್ಲಿಸೋಕ್ಕಾಗತ್ತಾ? ಆ ಮೇಘಗಳ ಪರಿಸ್ಥಿತಿಯಲ್ಲೇ ನಾನಿದ್ದೀನಿ ವಾನತಿ. ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಬೇಗ ಇದ್ದೇ ಇರುತ್ತೆ. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಈ ಥರ ಬೇಗ ಇದ್ಕೊಂಡೇ ಬರುತ್ತೆ. ಕಣ್ಣಿಗೆ ಗೊತ್ತಿಲ್ಲದೆ ಇರುವ ಮಿಂಚುಗಳು ಮಿಂಚುತ್ತೆ, ಕಿವಿನಲ್ಲಿ ಕೇಳದೇ ಇರುವ ಗುಡುಗುಗಳು ಶಬ್ದ ಮಾಡುತ್ತೆ. ಬಿರುಗಾಳಿನೂ ಸೂರ್ಯಗಾಳಿಗೂ ಚಂಡಮಾರುತಗಳು ನನ್ನನ್ನು ಕರೀತಾ ಇದೆ. 7 ಕಡಲುಗಳನ್ನು ಮಲೆಯಾಗಿ
ಅಲೆಗಳು ಉಕ್ಕಿ ಬಂದು ನನ್ನನ್ನು ಸ್ವಾಗತ ಮಾಡುತ್ತೆ. ಸಾವಿರಾರು ಸಂಘಗಳನ್ನು ನಾದಾನು ಮರಸುಗಳನ್ನು ಮೊಳಕನ್ನು ಜಗಳ ಮಾಡುವ ಆನೆಗಳನ್ನು ಶಬ್ದನೂ ನನ್ನನ್ನು ಕವರ್ ಮಾಡಿ ಎಳಿತಾ ಇದೆ. ನನ್ನನ್ನು ಯಾರೂ ತಡೆಯೋಕ್ಕಾಗದ್ದು ವಾಣತಿ. ಆದ್ದರಿಂದ ತಡೆಯೋಕ್ಕೆ ಟ್ರೈ ಮಾಡಿ ನನಗೆ ಮನಃಶಾಂತಿ ಇಲ್ಲದೆ ಮಾಡೋಕ್ಕೆ ಆಗುತ್ತೆ ಸ್ವಾಮಿ. ಆ ಥರ ನಾನು ಒಂದು ದಿವಸನೂ ಮಾಡೋದಿಲ್ಲ. ನಿಮಗೆ ಅಡ್ಡಿಯಾಗಿರೋಕ್ಕೂ ಇಷ್ಟಪಡಲ್ಲ. 3 ರೋಗವನ್ನು ಹಾಳಕ್ಕೆ ಹುಟ್ಟಿರುವ ನಿಮಗೆ ಹೆಲ್ಪ್ ಮಾಡದೇ ಇದ್ರೂ ನಾನು ಡಿಸ್ಟರ್ಬ್ ಮಾಡಿ ಇರಲ್ಲ. ಆದ್ದರಿಂದ ತಾನೇ ನಿಮ್ಮ ಹತ್ರ ಸೋಳ ಸಿಂಹಾಸನದಲ್ಲಿ ಕೂತ್ಕೊಳ್ಳೋಕ್ಕೂ ಬೇಡ ಅಂತ ಹೇಳ್ತಾ ಇದ್ದೀನಿ ವಾಣತಿ. ಸೋಳರ್ಗಳ ಸಿಂಹಾಸನದಲ್ಲಿ ಮಗಿಮೆಯಲ್ಲಿ ದೊಡ್ಡದಾದ್ರೂ ಅದು ರೂಪದಲ್ಲಿ ಚಿಕ್ಕದು. ಅದರಲ್ಲಿ ಒಬ್ಬರು ತಾನೇ ಕೂತ್ಕೊಳ್ಳೋಕ್ಕಾಗುತ್ತೆ. ಚಕ್ರವರ್ತಿ ಪಕ್ಕದಲ್ಲಿ ಬೇರೆ ಒಂದು ಸಿಂಹಾಸನ ಹಾಕಿ ಅದರಲ್ಲಿ ತಾನೇ ಚಕ್ರವರ್ತಿನಿ ಕೂಡಬೇಕು ಸ್ವಾಮಿ. ನನಗೆ ನೀವು ಕೂಡುವ ಸಿಂಹಾಸನದಲ್ಲಿ ಜಾಗ ಬೇಡ. ನಿಮ್ಮ ಹತ್ರ ಬೇರೆ ಸಿಂಹಾಸನದಲ್ಲೂ ನನಗೆ ಜಾಗ ಬೇಡ. ನಿಮ್ಮ ಪಟ್ಟ ಮಗಿಷಿಯಾಗಿ ಸಿಂಹಾಸನದಲ್ಲಿ ಕೂತಿರೋಕ್ಕೆ ಪುಣ್ಯ ಮಾಡಿದವಳಿಗೆ ಆ ಭಾಗ್ಯ ಸಿಗಲಿ. ನಿಮ್ಮ ಮನಸ್ಸಾಗಿಯೇ ಸಿಂಹಾಸನದಲ್ಲಿ ನನಗೆ ಸ್ವಲ್ಪ ಜಾಗ ಕೊಟ್ಟಿದ್ದೀರಿ ಅಂತೆ. ಅದುವೇ 7 ಜನ್ಮಗಳಿಗೂ ನಾನು ಮಾಡಿದ್ದ ತಪಸ್ಸಿನ ಫಲ ಅಂತ ಹೇಳಿ ಅಂದ್ಕೊಂಡು ನಾನು ಸಂತೋಷ ಪಡ್ತೀನಿ ವಾಣತಿ. ನನಗೆ ಸುಲಭವಾಗಿ ಕೊಡೋಕ್ಕಾಗದನ್ನು ನೀನು ಕೇಳಿದೆಯಾ? ನನ್ನ ಮನಭಾಗ್ಯ ಸಿಂಹಾಸನದಲ್ಲಿ ನೀನು ಮೊದಲೇ ಜಾಗ ತಯಾರು ಮಾಡ್ಕೊಂಡ್ಬಿಟ್ಟೆ. ಅದನ್ನು ನಾನು ನಿನಗೆ ಕೊಡೋದ್ರಲ್ಲಿ ಯಾವ ಅಡ್ಡಿನೂ ಇಲ್ಲ. ಈ ದೊಡ್ಡ ಸೋಳ ಸಾಮ್ರಾಜ್ಯದಲ್ಲಿ ಚಕ್ರವರ್ತಿನಿಯಾಗಿ ನಿಜವಾಗಲೇ ನೀನು ಇಷ್ಟಪಡ್ತಾ ಇಲ್ವ ವಾಣತಿ? ನೋಡೋರೆಲ್ಲ ಕಣ್ಣು ಕೂಸುವ ಹಾಗೆ ಜ್ವಲಿಸುವ ನವರತ್ನಗಳು ಹಾಕಿದ್ದ ಚಿನ್ನದ ಕಿರೀಟವನ್ನು ನೀನು ಶಿರಸ್ಸಿನಲ್ಲಿ ಹಾಕ್ಕೊಳ್ಳೋಕ್ಕೆ ಬೇಕು ಅಂತ ಹೇಳಿ ಆಸೆ ನಿನಗಿಲ್ವ? ಆ ಆಸೆ ನನಗೆ ಕಿಂಚಿತ್ತೂ ಇಲ್ಲ. ಸೋಳ ಕುಕ್ಕಳದ ಪುರಾತನ ಮಣಿಮಗುಡಗಳನ್ನ ನಾನು ನೋಡಿದ್ದೀನಿ, ಕೈನಲ್ಲಿ ಎತ್ತಿನೂ ನೋಡಿದ್ದೀನಿ. ಅದಲ್ಲಿ ಒಂದನ್ನು ನನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಅದನ್ನು ಭಾರ ನನ್ನ ತಲೆಯನ್ನು ಹಂಗೇ ಪ್ರೆಸ್ ಮಾಡಿ ನನ್ನ ಕತ್ತನ್ನು ಮುರಿದು ನಾನು ಉಸಿರಾಡೋಕ್ಕೆ ಆಗದಂಗೆ ಮಾಡಿಬಿಡುತ್ತೋ ಅಂತ ಹೇಳಿ ಭಯಪಡ್ತೀನಿ. ಅಷ್ಟೊಂದು ಸ್ಟ್ರೆಂತು ನನ್ನ ಮೈನಲ್ಲಿ ಇಲ್ಲ. ಇಷ್ಟೊಂದು ಧೈರ್ಯ ಅಷ್ಟೊಂದು ಧೈರ್ಯನೂ ನನ್ನ ಮನದಲ್ಲಿ ಇಲ್ಲ ಸ್ವಾಮಿ. ನವರತ್ನಗಳು ಹಾಕಿದ್ದ ಮಣಿಮುಗುಡವನ್ನು ಯಾರು ಒತ್ಕೋತಾರೋ ಅವ್ರಿಗೆ ಇರುವ ಧೈರ್ಯನೂ ಇರೋರು ಅದನ್ನು ಹೊತ್ಕೊಳ್ಳಿ. ನಾನು ಕಡಲು ದಾಟಿ ನಾಡುಗಳಿಗೆಲ್ಲ ಪ್ರಯಾಣ ನೀವು ಕಡಲುಗಳು ದಾಟಿ ನಾಡುಗಳಿಗೆ ಪ್ರಯಾಣ ಹೊರಡೋಕ್ಕೆ ಮುಂಚೆ ನನಗೆ ಬೇರೆ ಒಂದು ಗಿಫ್ಟನ್ನು ಕೊಟ್ಟುಬಿಟ್ಟು ಹೋಗಿ. ಅರಮನೆ ನಂದವನದಿಂದ ಅಂದವಾದ ಹೂಗಳನ್ನು ಕಿತ್ತು ಅದನ್ನು ಹಾರವಾಗಿ ಮಾಡಿ ಕಟ್ಟಿ ಕೊಡ್ತೀನಿ. ನನ್ನಿಂದ ಅದು ಚೆನ್ನಾಗೇ ಭಾರ ಒತ್ಕೊಳ್ಳೋ ಹಾಗೆ ಆ ಹಾರವನ್ನು ನನ್ನ ಕತ್ತಿನಲ್ಲಿ ಹಾಕಿಬಿಟ್ಟು ನನ್ನನ್ನು ನಿಮ್ಮ ಕೆಳಗಡೆ ನಿಮ್ಮವಳಾಗಿ ಮಾಡಿಕೊಂಡು ಆಮೇಲೆ ನೀವು ಹೊರಡಿ ಅಂತ ಚೀನಾ ವರ್ತಕಗಳ ಹತ್ರ ನವರತ್ನ ಹಾರವನ್ನು ನೀನು ಪಟ್ಟಾಭಿಷೇಕ ಗಿಫ್ಟಾಗಿ ಕೊಂಡು ಬಂದಿದ್ದೀನಿ. ನಿಮ್ಮ ಪಟ್ಟಾಭಿಷೇಕಕ್ಕೂ ನನಗೆ ಯಾಕೆ ಗಿಫ್ಟು ಸರಿ ಬೇಡ, ಇದನ್ನು ಬೇರೆ ಯಾರಿಗಾದರೂ ಕೊಟ್ಟುಬಿಡ್ತೀನಿ ವಾಂತಿ. ನಾನು ಒಂದು ಒಪ್ಪಂದ ಮಾಡಿಕೊಳ್ಳೋಣ. ನಾನು ಹೊರಡೋಕ್ಕೆ ಮುಂದೆ ನೀನು ಇಷ್ಟದ ಹಾಗೆ ನಿನಗೆ ಒಂದು ಹಾರವನ್ನು ಹಾಕಿಬಿಟ್ಟು ಹೋಗ್ತೀನಿ. ನಾನು ಹಾಕುವ ಹಾರಕ್ಕೆ ಬದಲಾಗಿ ನೀನು ಒಂದೊಂದು ಸತಿನೂ ಪರದೇಶದಿಂದ ನಾನು ಹೊರಟಿ ಬರುವಾಗ ನೀನು ಒಂದೊಂದು ಹೂಮಾಲೆ ಜೊತೆ ಕಾಯ್ತಾ ಇರಬೇಕು. ಕಡಲು ದಾಟಿ ದೂರ ದೇಶಗಳಿಗೆಲ್ಲ ಹೋಗಿ ಹುಲಿ ಪಾವಟವನ್ನು ನಾನು ಆಟ್ಬಿಟ್ಟು ಜಯ ಬೇರಿಗೆಯಿಂದ ನಾನು ತಿರುಗಿ ಬರುವಾಗ ನೀನೊಂದು ಜಯದ ಹಾರದಿಂದ ನನಗೋಸ್ಕರ ಕಾಯ್ತಾ ಇರಬೇಕು. ಒಂದು ಹಾರ ಏನು 100 ಹಾರಗಳು ಹಾಕಿ ಇಟ್ಕೊಂಡು ಕಾಯ್ತಾ ಇರ್ತೀನಿ. ಈ ದೇಶದ ಮಕ್ಕಳು ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ ಅಂದಳು ವಾನತಿ. ಇಷ್ಟರಲ್ಲಿ 86ನೇ ಸಂಚಿಕೆ ಮುಗಿಯಿತು. ಇವಾಗ 87ನೇ ಸಂಚಿಕೆ. ಅರುಳಮೊಳಿವರ್ಮರಿಗೂ ಪಟ್ಟ ಕಟ್ಟುವ ಇದು ಹತ್ರ ಬರ್ತಾ ಸೋಳನಾಡು ಪೂರ ಒಂದೇ ಕೋಲಾಗಲವಾಗಿ ಬಂತು. ಪೊನ್ನಿಯಿನ್ ಸೆಲ್ವರ್ಗೆ ಹೊನ್ನಿನ ಮುಡಿಸೂಡೋದು ಕುರಿಸಿ ಜನಗಳ ಹತ್ರ ಬೇರೆ ಬೇರೆ ಅಭಿಪ್ರಾಯಲ್ಲೂ ಏನೂ ತೋಚ್ಕೊಂಡಿಲ್ಲ. ಸೋಳನಾಡಿನ ಗಂಡಸರು ಹೆಂಗಸರು ವಯಸ್ಸಾದವರು ಮಕ್ಕಳು ನಗರದಲ್ಲಿ ಇರುವ ಮಕ್ಕಳು ಗ್ರಾಮವಾಸಿಗಳು ವರ್ತಕರುಗಳು ಮತ್ತು ವ್ಯವಸಾಯಿಗಳು ಎಲ್ಲರೂ ಒಂದೇ ಸತಿ ಪೊನ್ನಿಯಿನ್ ಸೆಲ್ವರ್ಗೆ
ಮುಡಿಸೂಡೋದನ್ನು ಕುತೂಹಲವಾಗಿ ಸ್ವಾಗತ ಮಾಡಿದರು. ಅವರು ಹುಟ್ಟಿದ ಹೊತ್ತನ್ನ ಬಗ್ಗೆನೂ, ಅವ್ರ ಮುಖದಲ್ಲಿರುವ ಕಳೆ ಬಗ್ಗೆನೂ, ಅವರ ಇಂಪಾದ ಗುಣಗಳನ್ನು ಬಗ್ಗೆನೂ ಜನಗಳ ಹತ್ರ ಅವರು ಮಿಕ್ಸ್ ಆಗಿ ಬರುವ ಅದನ್ನು ಅವರುಗಳು ಹೇಳಿ ಹೇಳಿ ಸಂತೋಷಪಟ್ಟರು. ಈ ರಾಮರಿಗೆ ಪಟ್ಟಾಭಿಷೇಕ ಮಾಡಿ ಇಡೋಕ್ಕೆ ದಸರಾದ ತೀರ್ಮಾನ ಮಾಡಿಬಿಟ್ರು ಅಂತ ಗೊತ್ತಾದ ಮೇಲೆ ಅಯೋಧ್ಯೆ ಮಕ್ಕಳು ಎಲ್ಲರೂ ಎಷ್ಟು ಸಂತೋಷ ಕಂಡ್ರೋ ಅದೇ ಅನ್ನೋದನ್ನು ರಾಮಗಾದೆ ನಮಗೆ ಚೆನ್ನಾಗಿ ವರ್ಣನೆ ಮಾಡಿ ಹೇಳುತ್ತೆ. ವಯಸ್ಸಾಗಿದ್ದ ಹೆಣ್ಣುಮಕ್ಕಳು ಎಲ್ಲರೂ ಕೌಸಲೆಯನ್ನು ಹಾಗೆ ಆಗ್ಬಿಟ್ರಂತೆ. ಅವ್ರವ್ರ ಮಕ್ಕಳಿಗೇನೆ ಮಗುಡಾಭಿಷೇಕ ಆಗೋದಾಗೆ ಅಂದ್ಕೊಂಡು ಸಂತೋಷಪಟ್ರಂತೆ. ಚಿಕ್ಕ ಹುಡುಗಿಗಳು ಎಲ್ಲರೂ ಸೀತಾದೇವಿ ಕೊಂಡಿದ್ದ ಆನಂದವನ್ನು ತಾವು ಪಡ್ಕೊಂಡು ಅವರವರ ಗಂಡಸರಿಗೇನೆ ಮುಡಿಸುಡು ಹಾಗೆ ಅಂದ್ಕೊಂಡು ತಮ್ಮ ಆಡೆ ಆಭರಣಗಳನ್ನೇ ಅಲಂಕರಿಸ್ಕೊಂಡ್ರಂತೆ. ಅಯೋಧ್ಯೆ ಮಹಾನಗರದಲ್ಲಿ ಬಾಳಿದ ವಯಸ್ಸಾದ ಪ್ರಾಯದ ಗಂಡು ಮಕ್ಕಳೆಲ್ಲರೂ ದಸರಾದನ್ನು ಹಾಗೆ ಹಾಕ್ಬಿಟ್ರಂತೆ. ಈ ಥರ ಅಯೋಧ್ಯೆ ಮಕ್ಕಳನ್ನು ಇದನ್ನು ಕಂಬನಾಡರು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಆವತ್ತು ಆ ಥರ ಅಯೋಧ್ಯೆ ಜನಗಳನ್ನು ಪ್ರೀತಿಯನ್ನು ಒಳ್ಳೆ ಮರ್ಯಾದೆಯನ್ನು ಹೊಂದಿದ್ದ ರಾಮರು ಎಂಥ ಒಂದು ಕೆಲಸಗಳೆಲ್ಲ ಮಾಡಿರಬೇಕು. ಅವರು ಗೋದಂಡದನ್ನು ಮಗಿಮೆಯೆಲ್ಲ ಹಿಂದೆ ಆಮೇಲೆ ತಾನೇ ಹೊರಗಡೆ ಬಂದಿತ್ತು. ರಾವಣ ಮುಂತಾದ ರಾಕ್ಷಸರನ್ನ ವಧ ಮಾಡಿ 3 ಲೋಕದಲ್ಲಿನೂ ವಿರೋರ್ಗನ್ನು ಭಯದಿಂದ ಬಿಡುಗಡೆ ಮಾಡಿ ಕೊಟ್ಟ ಹೆಮ್ಮೆ ಹಿಂದೆ ಅಲ್ವಾ ಅವ್ರನ್ನ ಸೇರುವುದಾಗಿತ್ತು. ವಿಶ್ವಾಮಿತ್ರ ಮುನಿವರ ಜೊತೆ ಹೋಗಿ ಋಷಿಗಳ ಜೊತೆ ಹೋಗಿ ಅವರ ಯಾಗವನ್ನು ಪೂರ್ತಿ ಮಾಡಿಬಿಟ್ಟು ಬಂದರು ಅನ್ನೋದು ಅಯೋಧ್ಯೆ ಜನಗಳಿಗೆ ಅಷ್ಟಾಗೆ ರಾಮರ ಹೆಮ್ಮೆಯನ್ನು ಎತ್ತಿ ತೋರಿಸಲಿಲ್ಲ ಅಲ್ವಾ. ಯಾಕೆ ವಿಶ್ವಾಮಿತ್ರ ತಿರ್ಗಾ ಅಯೋಧ್ಯೆಗೆ ಬಂದು ಅದನ್ನು ಹೇಳಲು ಕೂಡ ಇಲ್ವೇ. ಈ ಲೋಕದಲ್ಲಿ ಕೆಲವರು ಮಾಡಬಾರ್ದೇ ಇರುವ ವೀರದ ಕೆಲಸಗಳನ್ನು, ಪರಾಭರ ಕೆಲಸಗಳನ್ನು ಮಾಡಿ ಮಕ್ಕಳ ಮನಸ್ಸಿನಲ್ಲಿ ಕವರ್ ಮಾಡ್ತಾರೆ. ಇನ್ನು ಕೆಲವರು ಹಾಡುಗಳು ಹೇಳಿನೂ ನಟನ ಮಾಡಿನೂ ಕವಿತೆ ಬರೆದೂ ಚಿತ್ರಗಳೆಲ್ಲ ಅದ್ಭುತವಾಗಿ ಕೊಟ್ಟು ಬೇರೆಯವರ ಹೊಗಳಿಕೆಗೆ ಉಂಟಾಗಿದ್ದಾರೆ. ಬೇರೆ ಕೆಲವರು ಅವರವರ ಇನ್ಸ್ಟ್ರೂಮೆಂಟ್ ಅಂತ ಇಟ್ಕೊಂಡು ಹುಟ್ಟುವಾಗಲೇ ಒಳ್ಳೆ ಇದಾಗಿ ಹಾಡು ಎಲ್ಲ ನುಡಿಸೋದನ್ನು ತಿಳ್ಕೊಂಡು ಹುಟ್ಟುಬಿಡ್ತಾರೆ. ಜನರಲ್ಲಾಗಿ ಹೇಳಬೇಕು ಅಂದರೆ ಕಾರಣ ಏನೂ ಇಲ್ಲದೆ ನೋಡೋರುಗಳು ಎಲ್ಲರ ಮನಸ್ಸಿನಲ್ಲೂ ಕವರ್ ಮಾಡಿಕೊಂಡು ವಸೀಕರಣ ಮಾಡೋ ಶಕ್ತಿಯನ್ನು ರಿಯಲ್ ಆಗಿ ಇರುವ ಇದು ಅವ್ರುಗಳಿಗೆ ಕೊಟ್ಟು ಬಿಡುತ್ತೆ ಅಲ್ವಾ. ಆಹಾ, ಈ ರಿಯಲ್ ಆಗಿ ಇರೋದು ಪಾರಪಕ್ಷ ಇರೋರು ಅನಿಸುತ್ತೆ. ಆದ್ರೂ ನಾವೇನು ಕಂಡಿದ್ದೀವಿ, ಎಲ್ಲ ಇಂಥ ಒಂದು ವಸೀಕರ ಶಕ್ತಿಯನ್ನು ಅವ್ರುಗಳಿಗೆ ಕೊಡುವಾಗ ಅದಕ್ಕೆ ಜೊತೆಯಾಗಿ ಬೇರೆ ಏನು ಪ್ರತಿಕೂಲವಾದ ಅಂಶಗಳನ್ನು ಕೊಟ್ಟಿದ್ದಾಳೋ ನಮಗೇನು ಗೊತ್ತು. ಅಷ್ಟು ದೂರ ಅಯೋಧ್ಯೆ ಜನರ ಮನಸ್ಸನ್ನು ಕವರ್ ಮಾಡಿ ಅವ್ರುಗಳನ್ನು ಹೊಗಳಿಕೆಗೆ ಇದ್ದವರಾದ ರಾಮರು ಈ ಲೋಕದಲ್ಲಿ ಸಾಧಾರಣ ಮನುಷ್ಯರು ಯಾರೂ ಅಡೆಯದೇ ಇರುವ ಕಷ್ಟಗಳನ್ನೆಲ್ಲ ಪಡ್ಕೋಬೇಕಾಗಿತ್ತಲ್ವ. ನಾಡನ್ನು ಬಿಟ್ಟು ಕಾಡಿಗೆ ಹೋಗಿ ಪ್ರೀತಿಯ ಹೆಂಡತಿಯನ್ನು ಮಿಸ್ ಮಾಡಿ ಹೇಳುವುದಕ್ಕಾಗದೇ ಇರುವ ಮನವೇದನೆಯನ್ನು ಪಡಬೇಕಾಗಿತ್ತು ಅಲ್ವಾ. ಅರುಳ್ಮೊಳಿವರ್ಮ ರಿಯಲ್ ಆಗಿರುವ ಅಮ್ಮನನ್ನು ಪಕ್ಷಪಾತವಾದ ಸಲಿಗೆಗೆ ಪಾತ್ರವಾದವರು. ಅವರ ನೋಟನೇ ಅವರನ್ನು ನೋಡಿದವರು ಎಲ್ಲರ ಮನೆಯನ್ನು ವಶೀಕರಣ ಮಾಡಿತ್ತು. ಅವರ ಇಂಪಾದ ಮಾತುಗಳನ್ನು, ಅವರ ಹತ್ರ ಇರುವ ಗುಣಗಳನ್ನು, ಅವರ ಹತ್ರ ಪಳಗಕ್ಕೆ ಆದವರು ಎಲ್ಲರ ಪ್ರೀತಿಯನ್ನು ಅವರು ಕವರ್ ಮಾಡಿತ್ತು. ಇವಳನಾಡಿಗೆ ರಣರಂಗಕ್ಕೆ ಅವರು ಹೋಗಿದ್ದಾಗ ಅಷ್ಟಾಗೆ ಧೀರ ಕೆಲಸಗಳು ಮಾಡೋಕ್ಕೆ ಸಂದರ್ಭಗಳು ಸಿಗಲಿಲ್ಲ. ಆದರೆ ಅವರ ವೀರ ಪ್ರತಾಪಗಳನ್ನು ಕಲ್ಪನೆಯ ಸುದ್ದಿನೇ ಎಲ್ಲ ಸೋಳನಾಡೆಲ್ಲ ಹರಳಿ ಬಂದಿತ್ತು. ಒಬ್ಬರ ಹತ್ರ ನಾವು ಪ್ರೀತಿ ಕೊಂಡುಬಿಟ್ರೆ ಅವ್ರ ಬಗ್ಗೆ ಎಷ್ಟೊಂದು ಹೇಳೋಕ್ಕಾಗದೇ ಇರುವ ಹೊಗಳುಗಳನ್ನು ಬೇಗ ನಂಬಕ್ಕೆ ಆಯುಧವಾಗಿಬಿಡ್ತೀವಲ್ವ. ಸುಂದರ ಸೋಳ ಕಾಯಿಲೆ ಬಂದು ನಡೆಯೋಕ್ಕೂ ಶಕ್ತಿ ಇಲ್ಲದೆ ಹೋಗಿದ್ದ ಕಾಲದಿಂದ ರಾಜ್ಯದ ಬಗ್ಗೆ ಸಂಬಂಧವಾದ ಇದು ಕನ್ಫ್ಯೂಷನ್ಸು ಸೋಳನಾಡಿನಲ್ಲಿ ಬರೋಕ್ಕಾಗುತ್ತೋ ಅಂತ ಹೇಳಿ ಜನಗಳು ವಿಚಾರಪಟ್ಟು ಬಂದರು. ಪಳುವೇಟರಿಯರು, ಸಂಭವರಿಯರು ಮುಂತಾದ ಚಿಕ್ಕ ರಾಜಗಳು, ದೊಡ್ಡ ಅಧಿಕಾರಿಗಳು ಸುಂದರ ಸೋಳರನ್ನ ಮಕ್ಕಳಿಗೆ ವಿರೋಧವಾಗಿ ಗಂಡರಾದಿತ್ಯರ ಮಗನಿಗೆ ಪಟ್ಟಾಕಟ್ಟಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅನ್ನುವ ವದಂತಿಯನ್ನು ಹರಳಿತ್ತು. ಗಂಡರಾದಿತ್ಯನ ಕುಮಾರ ಮಧುರಾಂಧಕನಿಗೆ ವಿರೋಧವಾಗಿ ಹೇಳಕ್ಕೆ ಹಾಗೆ ಏನೂ ಮಕ್ಕಳಿಗೆ ತಿಳಿದಿರಲಿಲ್ಲ. ಆದರೆ ಮಧುರಾಂಧಕನ ಮಕ್ಕಳ ಹತ್ರ ಬಂದು ಮಿಕ್ಸ್ ಮಾಡಿ ಅವನು ಪಳಗಿದ್ದೂ ಇಲ್ಲ. ತಂದೆಯನ್ನು ಹಾಗೇನೆ ಲೋಕ ಬಾಳಿನಲ್ಲಿ ಬೇಸರಕೊಂಡು ಶಿವಭಕ್ತಿಯಲ್ಲಿ ಮುಳುಗಿದಾನೆ ಅಂತ ಹೇಳಿ ಮಾತ್ರ ಗೊತ್ತಿತ್ತು. ವಿಜಯಾಲಯ ಸೋಳರ ಕಾಲದಿಂದ ಸೋಳ ರಾಜ್ಯ
ಸುತ್ತು ಎಲ್ಲ ಚೆನ್ನಾಗಿ ಬೆಳೆದು ಬಂದಿದ್ದನ್ನು, ಅಲ್ಲಿ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಬಂದಿದ್ದನ್ನು, ಬಾಳಲ್ಲಿ ಚೆನ್ನಾಗಿ ಬೆಳೆದು ಬರೋದನ್ನು, ಸೋಳ ಸೈನ್ಯಗಳು ಜಯಗೊಂಡಿದ್ದ ನಾಡುಗಳಿಂದ ಎಷ್ಟೆಷ್ಟೋ ದುಡ್ಡುಗಳು ಸೋಳನಾಡಿನಲ್ಲಿ ಬಂದು ಸೇರ್ತಾ ಇದ್ದಿದ್ದನ್ನು ನೋಡಿ ಸಂತೋಷಪಟ್ಟು ಹೆಮ್ಮೆಗೊಂಡಿದ್ದ ಜನಗಳು ರಾಜ್ಯ ಮೇಲೆ ಮೇಲೆ ಜಾಸ್ತಿಯಾಗಿ ಬರೋದನ್ನು ಹಂಗೆ ಚಿಗುರಿಕೊಂಡು ಚೆನ್ನಾಗಿ ಎಲ್ಲ ಕಡೆಯೂ ಹರಳಬೇಕು ಅಂತ ಹೇಳಿ ಇಷ್ಟಪಟ್ಟರು. ಶಿವಭಕ್ತಿಯಲ್ಲಿ ಮುಳುಗ್ತಾ ಬಂದಿದ್ದ ಮಧುರಾಂಧಕರು ಸಿಂಹಾಸನ ಹತ್ತಿದ್ರೆ ಸೋಳ ರಾಜ್ಯದಲ್ಲಿ ಏನು ಬೆಳವಣಿಗೆ ಇರಲ್ಲ ಅಂತ ಹೇಳಿ ಜನಗಳು ಯೋಚನೆ ಮಾಡಿದರು. ಅದು ಮಾತ್ರ ಅಲ್ಲದೆ ಮಧುರಾಂಧಕರ ಪಟ್ಟಕ್ಕೆ ಬಂದರೆ ಚಿಕ್ಕ ರಾಜ್ಯಗಳಿಟ್ಟಿದೆ ಸಟ್ಟವಾಗಿರುತ್ತೆ ಅಂತ ಹೇಳಿ ಜನಗಳು ಭಯಪಟ್ಟರು. ಆದಿತ್ಯ ಕರಿಗಾಲರ ಬಗ್ಗೆ ವೀರಾದಿ ವೀರ ಅಂತ ಹೇಳಿ ಒಂದು ಮರ್ಯಾದೆ ಜನಗಳಿಗಿದ್ರು ಅವ್ರ ಸಿಂಹಾಸನ ಹತ್ತುವ ಬಗ್ಗೆನೂ ಅಷ್ಟಾಗಿ ಉತ್ಸಾಹ ಕೊಳ್ಳೋಕ್ಕೆ ಜಾಗ ಇಲ್ಲದೆ ಇತ್ತು. ಆದಿತ್ಯ ಕರಿಗಾಲರು ಮಕ್ಕಳನ್ನು ವಸೀಕರ ಮಾಡುವ ಇಂಪಾದ ಸ್ವಭಾವ ಇಲ್ಲ. ಎಲ್ಲರ ಜೊತೆನೂ ಅವರು ಸರಳವಾಗಿ ಮಿಕ್ಸ್ ಆಗಿ ಪಳಗೋದಿಲ್ಲ. ಇದು ಅಲ್ಲದೆ ಕರಿಗಾಲರ ಬಗ್ಗೆ ಮರ್ಮವಾದ ಎಷ್ಟೊಂದು ವದಂತಿಗಳು ಎಲ್ಲರ ಹತ್ರ ಬರ್ತಾಯಿತ್ತು. ಅವ್ರು ಏನೋ ಒಂದು ದೊಡ್ಡ ತಪ್ಪು ಮಾಡಿಬಿಟ್ರು ಅಂತನೋ, ಅವ್ರ ಮನಸ್ಸಾಕ್ಷಿನೇ ಅವ್ರನ್ನ ಅದಕ್ಕೋಸ್ಕರ ಹಿಂಸೆ ಮಾಡ್ಕೊಂಡಿತ್ತು ಅಂತನೋ, ಆದ್ದರಿಂದ ತಂದೆ ಸುಂದರ ಸೋಳನ ಅಭಿಮಾನವನ್ನು ಕಳ್ಕೊಂಡ್ಬಿಟ್ರು ಅಂತಲೇ ವದಂತಿಗಳು ಹರಳಿದ್ದು. ಇನ್ನೂ ಎಷ್ಟೊಂದೋ ಕಲ್ಪನಾ ಕಥೆಗಳನ್ನು ಕಟ್ಟಿಬಿಟ್ಟಿದ್ರು. ಆದರೆ ಅದನ್ನೆಲ್ಲ ಅವರು ಅಕಾಲ ಮರಣ ಹೊಂದಿದ್ದಾಗ ಒಂದು ಮಹಾವೀರನಿಗೆ ಇರುವ ಮರ್ಯಾದೆಯನ್ನು ಜನಗಳು ಸಲ್ಲಿಸಿದ್ರೂ ಅಷ್ಟಾಗಿ ದುಃಖ ಪಟ್ಕೊಂಡಿರಲಿಲ್ಲ. ಧೂಮಕೇತುವಿನ ಮೇಲೆ ಅಪವಾದನ ಹೇಳಿಬಿಟ್ಟು ಒಂದು ಸತಿ ಮನಸ್ಸನ್ನು ಸಮಾಧಾನ ಮಾಡ್ಕೊಂಡ್ಬಿಟ್ರು. ದೊಡ್ಡ ಪಳುವೇಟರಿನ ಮರಣನೂ ಅದು ಆಗಿದ್ದ ವಿಧಾನ ಜನಗಳ ಮನಸ್ಸಲ್ಲಿ ಅವ್ರ ಹೆಸರಲ್ಲಿ ಹೊಸದಾಗಿ ಒಂದು ಅಭಿಮಾನವನ್ನು ಮರ್ಯಾದೆಯನ್ನು ಉಂಟು ಮಾಡಿತ್ತು. ಆ ಮುದಿಯ ಪ್ರಾಯದಲ್ಲಿ ಮದುವೆ ಮಾಡಿಕೊಂಡಿದ್ದ ಮಾಯಮೋಗಿನಿ ನಿಜವಾಗ್ಲೂ ಪಾಂಡಿನಾಡಿನ ಆಪತ್ತುದ್ದಗಳನ್ನ ಸೇರಿದವಳು ಅಂತನೂ, ಅವಳ ಹೇಳಿದ ಮೇಲೇ ದೊಡ್ಡ ಪಳುವೇಟರ ಮನಸ್ಸು ಕೆಟ್ಟು ಹೋಗಿದ್ರು ಅಂತನೂ, ಆದಿತ್ಯ ಕರಿಗಾಲ ಅಕಾಲ ಮರಣ ಪಾಂಡಿನಾಡಿನ ಆಪತ್ತುದ್ದಗಳೇ ಕಾರಣ ಅಂತನೂ ನಿಜವನ್ನು ತಿಳ್ಕೊಂಡ ಮೇಲೆ ದೊಡ್ಡ ಪಳುವೇಟರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತಮ್ಮನ್ನು ತಾಮೇ ಕೊಂದುಕೊಂಡ್ರು ಅಂತ ಹೇಳಿ ವದಂತಿಗಳು ಸುತ್ತಲೂ ಬಂದ ಮೇಲೆ ಜನಗಳು ದೊಡ್ಡ ಪಳುವೇಟರ ಬಗ್ಗೆ ಅಯ್ಯೋ ಪಾಪ ಅಂತ ಹೇಳಿ ಅಂದಾಪಟ್ಟರು. ಅವ್ರು ಸಾಯಕ್ಕೆ ಮುಂಚೆ ಮದನಂದಗೆ ಪಟ್ಟ ಕಟ್ಟೋ ಯೋಚನೆಯನ್ನು ಬಿಟ್ಬಿಡಿ, ಪೊನ್ನಿಯಿನ್ ಸೆಲ್ವರ್ಗೆ ಪಟ್ಟ ಸೂಟಿ ಅಂತ ಹೇಳಿ ಬೇರೆ ರಾಜಗಳೆಲ್ಲ ಕಟ್ಲೆ ಹಾಕ್ಬಿಟ್ಟು ಹೋದ್ರಂತೆ ಅನ್ನೋದನ್ನು ಅವರ ಹತ್ರ ಮಕ್ಕಳಿನ ಮರ್ಯಾದೆ ಜಾಸ್ತಿ ಮಾಡಿತ್ತು. ಜನಗಳ ಮನಸ್ಸಿನಲ್ಲಿ ಇರುವ ಇಷ್ಟ ನೆರವೇರುವುದಕ್ಕೆ ಒಂದು ದೊಡ್ಡ ಅಡ್ಡಿಯನ್ನು ಅವರು ಕಳೆದುಬಿಟ್ಟು ಹೋದ್ರಲ್ವ. ಆ ದೊಡ್ಡ ಮುದುಗರು ಉಸಿರನ್ನು ಬಿಟ್ಟಿದ್ದಾರೆ. ಅವ್ರನ್ನ ನೆನಪು ಬಾಳಲಿ, ಅವರ ಕುಲ ಬಾಳಲಿ, ಈ ಥರ ಜನಗಳು ಸಂತೋಷದಿಂದ ಫೀಲಿಂಗಿಂದ ಅವ್ರ ಬಗ್ಗೆ ಮಾತಾಡಿ ಹೇಳಿದರು. ಮಧುರಾಂಧಕ ದೇವರ ವಿಷಯದಲ್ಲಿ ಆಳು ಮಾರಾಟ ನಡೆದಿದೆ ಅಂತನೂ ವಿವರ ಸಾರ್ವಜನಿಕರಿಗೆ ಯಾರಿಗೂ ಗೊತ್ತಿರಲಿಲ್ಲ. ರಾಜಕುಟುಂಬದವ್ರನ್ನ ಅವ್ರಗಳಿಗೆ ಹತ್ರ ಸಂಬಂಧ ಕೊಂಡವ್ರು ಮಾತ್ರ ಬಿಟ್ಟರೆ ಬೇರೆ ಯಾರಿಗೂ ಸುದ್ದಿ ಗೊತ್ತಿಲ್ಲ. ಹಳೆ ಮಧುರಾಂಧಕರು ಯಾವಾಗಲೂ ಅರಮನೆ ಒಳಗೇ ಟೈಮ್ ಪಾಸ್ ಮಾಡಿದರು ಅಂತ, ತುಂಬ ಅಪರೂಪವಾಗಿ ಹೊರಗಡೆ ಹೊರಟರು ಅಂತನೂ. ಆ ಸಂದರ್ಭಗಳಲ್ಲಿ ಅವರು ಸಾರ್ವಜನಿಕರ ಜೊತೆ ಮಿಕ್ಸ್ ಆಗಿ ಬರೋದಿಲ್ಲ. ಅವ್ರಿಗೆ ಮುಡಿಸೂಡುವ ಮಾತು ನಡೀತಾ ಇರುವಾಗ ಮುಚ್ಚಿದ ಪಲ್ಲಕ್ಕಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು ಅಭ್ಯಾಸ ಇತ್ತು. ಅವರ ರೂಪ ಲಾವಣ್ಯಗಳು ಹೇಗಿದೆ ಅಂತ ಶಾರ್ಪಾಗಿ ನೋಡೋಕ್ಕೆ ಸಾರ್ವಜನಿಕರಿಗೆ ಸಂದರ್ಭ ಬಂದಿಲ್ಲ. ಆದ್ದರಿಂದ ಹಳೆ ಮಧುರಾಂಧಕರು ಹೋಗಿ ಇವಾಗ ಹೊಸ ಮಧುರಾಂಧಕರು ಬಂದಿದ್ದ ವಿವರಣೆ ಎಷ್ಟೊಂದು ಜನಗಳಿಗೆ ಗೊತ್ತಾಗದೇ ಇತ್ತು. ಆದರೆ ತಿರುವಿಯಲ್ಲಿ ನಡೀತಿದ್ದ ಒಂದು ತಿರುವಾದರೆ ತಿರುವಿಳಾವಿನಲ್ಲಿ ದೊಡ್ಡ ಮಧುರಾಂಧಕರನ್ನ ಹೊಸ ಮಧುರಾಂಧಕರನ್ನ ನೋಡಿದವರು ಯಾರನ್ನೂ ಚೇಂಜ್ ಆಗಿದ್ದ ಹಾಗೆ ಅಂದ್ಕೊಂಡೇ ಇಲ್ಲ. ಅವರ ಹೆಂಡತಿ ಪೂಂಬಳ್ಳಿ ಮಾತ್ರ ಕೆಲವರು ಗಮನವನ್ನು ಹರಿಸಿದರು. ಆ ಹೆಣ್ಣು ಚಿಕ್ಕ ಪಳುವೇಟರ ಮಗಳು ಅಂತ ಹೇಳಿ ಕೆಲವರು ಹೇಳಿದ್ದನ್ನು ಬೇರೆಯವರು ಇಲ್ಲ ಅಂತ ಹೇಳಿದರು. ಕಡಲಿನಲ್ಲಿ ಓಡಾಬಿಟ್ಟು ಬಂದಿದ್ದ ಓಡಗಾರ ಹೆಣ್ಣು ಅಂತ ಇನ್ನೂ ಮಧುರಾಂಧಕರು ಸಮೀಪದಲ್ಲಿ ಇವರ ಮದುವೆ ಮಾಡಿಕೊಂಡ್ರು ಅಂತಲೂ ಹೇಳ್ಕೊಂಡ್ರು. ರಾಜಕುಟುಂಬದಲ್ಲಿನೂ ಚಿಕ್ಕ ರಾಜ್ಯಗಳಲ್ಲೂ ಎಷ್ಟೊಂದೋ ಮದುವೆಗಳು ಮಾಡ್ಕೊಳ್ಳೋದು ಆ ದಿನದಲ್ಲಿ ಸಾಧಾರಣವಾಗಿದ್ದಿದ್ದ ಯಾರೂ ಅದ್ರ ಬಗ್ಗೆ ಆಶ್ಚರ್ಯಗೊಂಡಿಲ್ಲ. ಚಿಕ್ಕ ರಾಜಗಳು ಕೆಲವರು ಹೇಳಿನೂ ಮಧುರಾಂಧಕ ದೇವರು ತಮಗೆ ಪಟ್ಟ ಕಟ್ಟೋದು ಬೇಡ ಅಂತ ಹೇಳಿಬಿಟ್ರು ಅಂತ ಹೇಳಿ ವದಂತಿ ಜನಗಳಿಗೆ ಪೊದುವಾಗಿ ಜನರಲಾಗಿ ಅವರ ಹತ್ರ ಮರ್ಯಾದೆಯನ್ನು ಉಂಟು ಮಾಡಿತ್ತು. ಶಿವಭಕ್ತಿಯಲ್ಲಿ ಆರಿ ಹೋಗಿ ಪರವಶವಾದ ಇದನ್ನು ಕೊಂಡಿದ್ದ ಅವರ ನೋಟನು ಆ ಮರ್ಯಾದೆಯನ್ನು ಬೆಳೆಸಿತ್ತು. ಒಡಗರ ಹೆಣ್ಣಾಗಿ ಪುಂಗುಳ್ಳಿನ ಮುಂದೆ ಅಂದ್ಕೊಂಡೇ ಮಧುರಾಂಧಕ ಸೋಳರು ಸಿಂಗಾದನವನ್ನು ಇಷ್ಟಪಡಿಲ್ಲ ಅಂತ ಮಾತು ಇನ್ನೂ ಕೆಲವರ ಅಭಿಮಾನದನ್ನು
ಅವರ ಕವರ್ ಮಾಡ್ಕೊಳ್ಳೋ ಹಾಗೆ ಕಾರಣವಾಯಿತು. ಪೊನ್ನಿಯಿನ್ ಸೆಲ್ವರ್ಗೆ ಪಟ್ಟಾಭಿಷೇಕ ನಡೆಸೋಕ್ಕೆ ಮಧುರಾಂತಕ ದೇವರಿಗೆ ಏನಾದರೂ ದೊಡ್ಡ ಪದವಿ ಕೊಡ್ತಾರೆ ಅಂತ ಹೇಳಿನೂ ಮಾತಾಡ್ಕೋಣ. ಮುಡಿಸೂಡುವ ಫಂಕ್ಷನ್ಗೆ 2 ದಿನಕ್ಕೆ ಮುಂಚೆಯಿಂದಲೇ ಸೋಳನಾಡಿನ ನಾನಾ ಕಡೆಯಿಂದನೂ ಜನಗಳು ತಂಜೆಯನ್ನು ನೋಡಿ ಬರೋಕ್ಕೆ ಶುರು ಮಾಡಿಬಿಟ್ರು. ತಂಜೆಕೋಟೆಗೆ ಹೊರಗಡೆ ದೊಡ್ಡ ಜನ ಸಮುದ್ರವಾಗಿ ಕಾಣಿಸ್ಕೊಂಡಿತ್ತು. ಕೋಟೆಯ ಬಾಗಿಲು ತೆಗೆದುಬಿಟ್ಟ ಆಯಿತು. ಕೋಟೆ ಒಳಗೆ ಹೋಗೋದಕ್ಕೂ ಹೊರಗಡೆ ಬರೋಕ್ಕೂ ಮುಂಚೆನೇ ಇದ್ದಿದ್ದ ಕಟ್ಟುಪಾಡುಗಳನ್ನು ಎತ್ತಿದ್ರು. ಮುಡಿಸೂಡುವ ನಾಳನ್ನು ತಳ್ಳಿ ಇಟ್ಕೊಂಡ್ರೆ ಸಮಾಳಿಸೋಕ್ಕಾಗದೆ ಗುಂಪು ಸೇರ್ಪಡುತ್ತೆ ಅಂತ ತಾನೇ ತೈ ಹುಟ್ಟಿದ ತಕ್ಷಣ ಪಾಲ್ಗುಣ ಮಾಸ ಹುಟ್ಟಿದ ತಕ್ಷಣವೇ ದಿನ ಏರ್ಪಾಡು ಮಾಡಿದರು. ಇನ್ನೂ ಜನಗಳ ಸೌಕರ್ಯಕ್ಕಾಗಿ ಬೇರೆ ಕೆಲವು ಏರ್ಪಾಡುಗಳನ್ನು ಮಾಡಿದರು. ಕೊಡಂಬಾಳೂರು ವೇಳಾರು ತಮ್ಮ ಜೊತೆ ಕರ್ಕೊಂಡ್ಬಂದಿದ್ದ ದೊಡ್ಡ ಸೈನ್ಯವನ್ನು ಪಡೆಯಲ್ಲಿ ತುಂಬ ದೊಡ್ಡ ಪಾರ್ಟನ್ನು ಪೊನ್ನಿಯಿನ್ ಸೆಲ್ವರ್ ಆಜ್ಞೆಯ ಹೆಸರಲ್ಲಿ ತಿರ್ಗಾ ಕಳಿಸ್ಬಿಟ್ರು. ತಮ್ಮ ಜೊತೆ ಸಾವಿರಾರು ವೀರಗಳು ಮಾತ್ರನೇ ಇಟ್ಕೊಂಡಿದ್ರು. ಆ ಥರನೇ ಪಳುವೇಟರ ಕಾಕ್ಷಿಯನ್ನು ಸೇರಿದವ್ರನ್ನು ಚಿಕ್ಕರಾಜಗಳು ಕೊಡಂದೆಗೆ ಪಕ್ಕದಲ್ಲಿ ಕೊಂಡು ಬಂದು ನಿಲ್ಲಿಸಿದ್ದ ವೀರರುಗಳನ್ನು ತಿರುಗಿ ಅವರವರುಗಳ ಜಾಗಕ್ಕೆ ಕಳಿಸ್ಬಿಟ್ಬಿಟ್ರು. ಚಿಕ್ಕಪಳುವೇಟರ ಕೋಟೆ ಸೇಫ್ಟಿಗೋಸ್ಕರ ಯಾವಾಗಲೂ ಇಟ್ಕೊಂಡಿದ್ದ ವೀರರುಗಳು ಮಾತ್ರನೇ ಇವಾಗಿದ್ದರು. ಪಳುವೂರು ವೀರರುಗಳು, ಕೊಡಂಬಾಳು ವೀರರುಗಳು, ವೇಳಕಾರ ಪಡೆ ವೀರರುಗಳು ತಮ್ಮ ಪದ ಆಶ್ಚರ್ಯಗಳನ್ನು ಮರೆತು ಒಬ್ಬರನ್ನೊಬ್ಬರು ತಬ್ಕೊಳ್ಳೋದನ್ನು, ಗೇಲಿ ಮಾಡಿಕೊಳ್ಳೋದನ್ನು, ಹಂಗೆ ಜಗಳ ಮಿಕ್ಸ್ ಆಗಿನ್ನು ಕುತೂಹಲವಾಗಿ ಇದ್ದರು. ಮುಡಿಸೂಡಿದ ಫಂಕ್ಷನ್ ಬಗ್ಗೆ ನೋಡೋದಕ್ಕೋಸ್ಕರ ಜನ ಗುಂಪಾಗಿ ಬಂದು ಸೇರಿದ ಹಾಗೆ ಇದ್ದ ಮಕ್ಕಳಿಗೆ ಅವ್ರುಗಳಿಗೆ ಆದಷ್ಟು ತನಕ ಹೆಲ್ಪಾಗೇ ಇದ್ದರು. ಕೆಲವೇ ಸರ್ತಿ ತಮಾಷೆ ಮಾತಾಡಿ ವಾನರ ಚೇಷ್ಟೆಗಳೆಲ್ಲ ಸೋಲ್ಜರ್ಗಳು ಪಾಲ್ಗೊಂಡಾಗ ಜನಗಳು ಅದ್ರ ಬಗ್ಗೆ ಕೇರ್ ಮಾಡಿಲ್ಲ. ತಂಜೆಕೋಟೆಗೆ ಒಳಗಡೆನೂ ಹೊರಗಡೆನೂ ದೇವೇಂದ್ರನ ಅಮರಾವತಿ ನಗರದ ಹಾಗೆ ಅಲಂಕಾರ ಮಾಡಿ ಇಟ್ಟಿತ್ತು. ನಗರದಲ್ಲಿರುವ ಒಂದೊಂದು ಮನೆಗಳನ್ನು ಒಳಗಡೆಯಿಂದ ಅತಿಥಿಗಳು ಬಂದು ಸೇರಿದ ಹಾಗೆ ಇದ್ದರು. ಕೊನೆಯಾಗಿ ಮಗುಡಾಭಿಷೇಕಕ್ಕೆ ಹೇಳಿದ್ದ ದಿವಸದಿಂದ ಸೂರ್ಯ ಉದಯವಾಯಿತು. ಉದಯವಾಗುವಾಗಲೇ ಮೇಲೆ ಇರುವ ಇದನ್ನೆಲ್ಲ ಹೋಗಲಾಡಿಸ್ಕೊಂಡು ಉದಯ ಸೂರ್ಯ ಚಿನ್ನದ ಕಿರಣಗಳನ್ನು ಹಾರಿಸ್ಕೊಂಡು ತೇಜೋಮಯವಾಗಿ ಇದ್ದಿದ್ದ ಸೂರ್ಯನ ನೋಡಿದ್ದ ಜನ ಎಲ್ಲರೂ ಇವತ್ತು ಪೊನ್ನಿಯಿನ್ ಸೆಲ್ವರ್ಗೆ ಮಗುಡಾಭಿಷೇಕ ಅಲ್ವಾ, ಅದರಿಂದ ಸೂರ್ಯನ ಹಾಗೆ ಶೈನಿಂಗ್ ಆಗಿ ಇದೆ ಅಂತ ಹೇಳಿ ಸಂತೋಷಪಟ್ಟರು. ಮಗುಡಾಭಿಷೇಕಕ್ಕೆ ಮಗುಡಾಭಿಷೇಕಕ್ಕಾಗದ ಹೊತ್ತು ಬರೋದಕ್ಕೆ ಸ್ವಲ್ಪ ಮುಂಚೆನೇ ಪಟ್ಟಾಭಿಷೇಕ ಮಂಟಪದಲ್ಲಿ ಬಾಕ್ಲಲ್ಲಿ ಜನಗುಂಪು ಸೇರೋಕ್ಕೆ ಶುರುವಾಯಿತು. ಮಂಟಪದ ಒಳಗೆ ಸಾರ್ವಜನಿಕರು ಎಲ್ಲರೂ ಸೇರ್ಕೊಳ್ಳೋದು ಆಗೋದೇ ಇರೋ ಕೆಲಸ ಅಲ್ವಾ. ಮುಡಿಸೂಡು ವೈಭವ ಆದಮೇಲೆ ಪೊನ್ನಿಯಿನ್ ಸೆಲ್ವರ್ ಮಂಟಪದಿಂದ ಹೊರಗಡೆ ಬಂದು ಪಟದ ಆನೆ ಮೇಲೆ ಏರಿ ಬೀದಿ ಬರುವಾಗ ಮಕ್ಕಳು ಎಲ್ಲರೂ ಅವ್ರನ್ನ ನೋಡಿ ಸಂತೋಷ ಪಡೋಕ್ಕಾಗುತ್ತೆ. ಅದಕ್ಕೋಸ್ಕರ ತುಂಬ ಹೊತ್ತಾಗಿ ಬರೋಕ್ಕಾಗುತ್ತೆ ಏನು. ಮುಂಚೆನೇ ಬಂದರೆ ಪೊನ್ನಿಯಿನ್ ಸೆಲ್ವರು ಹೊನ್ನಮಗುಡ ಸೂಡಿಕೊಂಡು ಹೊರಗಡೆ ಬರುವಾಗ ಅವ್ರನ್ನ ನೋಡ್ಬೋದಲ್ವಾ. ಮಗುಡಾಭಿಷೇಕ ಮಂಟಪ ಒಳಗೆ ಅರಮನೆಯನ್ನು ಸೇರಿದವರು ಬರೋಕ್ಕೆ ಸಪ್ರೇಟಾಗಿ ಒಂದು ಹಿಂದೆ ಇರೋ ಜಾಗ ಇತ್ತು. ಅದರಿಂದ ಸುಂದರ ಸೋಳನು, ವಾನಮಾದೇವಿ ಅವ್ರುಗಳನ್ನ ಕಂಟಿನ್ಯೂ ಮಾಡಿಕೊಂಡು ಸೆಂಬಿನ ಮಾದೇವಿ, ಮಧುರಾಂಧಕರು, ಪೂಂಗೊಳ್ಳಿ, ಕುಂದವಿ ಪ್ರಾಟಿ, ವಾನತಿ ಎಲ್ಲರೂ ಬಂದು ಸೇರಿದರು. ಮುಖ್ಯಮಂತ್ರಿ ಅನಿರುದ್ಧರು, ಚಿಕ್ಕಪಳುವೇಟರು, ಸಂಬೋರೆ, ಸೇನಾಪತಿ ಬೂದಿ ವಿಕ್ರಮಕೇಸರಿ, ಮಲಯಾಮಾನ್, ಮಿಲಾಡುಡಿಯಾರ್, ಇನ್ನೂ ಕೆಲವು ಚಿಕ್ಕ ರಾಜಗಳು, ಸಾಮಂತಿಗರುಗಳು, ವರ್ತಕ ಜನಗಳು, ಕೋಟೆ ಹೆಡ್ಗಳು, ದೊಡ್ಡ ಅಧಿಕಾರಿಗಳು, ಶಿವಾಚಾರ್ಯರುಗಳು, ವಿಣ್ಣಗರ ದೇವಸ್ಥಾನ ಭಟ್ಟರುಗಳು, ತಮಿಳು ದೊಡ್ಡ ಕವಿಗಳು ಎಲ್ಲರೂ ಬಾಗಿಲಲ್ಲಿದ್ದಿದ್ದ ದೊಡ್ಡ ಜನಗುಂಪಿನ ಒಳಗೆ ಹೋಗಿ ಮುಂದೆ ಮಾಡಿಕೊಂಡು ಒಳಗೆ ಬಂದು ಸೇರಿದರು. ಕೊನೆಯಲ್ಲಿ ಪೊನ್ನಿಯಿನ್ ಸೆಲ್ವರ್ನು ಒಲವರೇನು ವಂದಿತೇವನ್ನು ತಾವರೆ ಮಲರ್ ಹಾಗೆ ಇದ್ದಿದ್ದ ಒಂದು ಚಿನ್ನದ ರಥದಲ್ಲಿ ಕೂತ್ಕೊಂಡು ಮಗುಡಾಭಿಷೇಕ ಮಂಟಪ ಬಾಗಿಲನ್ನು ಸೇರಿದಾಗ ಪೂರ್ಣಚಂದ್ರನ ಕಂಡಿದ್ದ ಅಲೆಗಡಲ ಹಾಗೆ ಆ ಜನಸಮುದ್ರ ಜಯಘೋಷ ಮೊಳಗಿ ಆರವಾರ ಮಾಡಿತ್ತು. ಮಗುಡಾಭಿಷೇಕಕ್ಕೆ ಆದ ವೈದಿಕ ಸಂಪ್ರದಾಯಗಳೆಲ್ಲ ನಡೆದೇ ಆಯಿತು. ಸೋಳ್ಕೊಳದಲ್ಲಿ ರಾಜಗಳು ತರತರವಾಗಿ ಬಂದಿದ್ದ ಪಟ್ಟಾಭಿಷೇಕದ ದಿನದಂದು ಶಿರಸಲ್ಲಿ ಹಾಕಿಕೊಳ್ಳುವ ಮಣಿಮಗುಡ, ಎದೆಯಲ್ಲಿ ತರಿಸುವ ನವರತ್ನ ಹಾರ, ಸೊಂಟದಲ್ಲಿ ತರಿಸುವ ವಾಳು, ಕೈಯಲ್ಲಿ ಒತ್ತುಕೊಳ್ಳುವ ಸೆಂಗೋಲು ಎಲ್ಲವನ್ನು ಒಂದು ದೊಡ್ಡ ಚಿತ್ರತಾಂಬಾಳದಲ್ಲಿ ಇಟ್ಟು ಸಭೆಯಲ್ಲಿ ದೊಡ್ಡವರು ಮುಂಚೆ ಎಲ್ಲ ಕೊಂಡು ಹೋದರು. ಅವರುಗಳು ಆ ತಾಂಬಾಳವನ್ನು ಮುಟ್ಟಿ ಆಸೆಗೆ ಹೇಳಿದರು. ಆಮೇಲೆ ಆಸ್ಥಾನ ಕವಿಯಾಗಿ ನಲ್ಲನ್ ಸಾತನಾರಿ ಎದ್ದು ನಿಂದರು. ಅವ್ರ ಹಿಂದೆ ಕೈಯಲ್ಲಿ ಯಾಳು ಹಿಡಿದ ಲೇಡಿ ಒಬ್ಬಳು ಯಾಳಿನ ನರಗಳನ್ನು ಮೀಟಿ
ಚೆನ್ನಾಗಿರುವ ಶ್ರುತಿಯನ್ನು ಎಬ್ಬಿಸಿದಳು. ಆ ಪುಲವರು ನಲ್ಲನ್ ಸಾತನರ ಕವಿಗಳು ಸೋಳರ ಕುಲದ ಮಹಿಮೆಯನ್ನು, ಆ ಕುಲದಲ್ಲಿ ಪಾರಂಪರ್ಯವಾಗಿ ಬಂದು ಹೆಸರುಗೊಂಡ ರಾಜಗಳ ಚರಿತೆಯನ್ನು ಮ್ಯೂಸಿಕ್ಕಿಂದ ಹಂಗೆ ಹಾಡಾಗಿ ಹಾಡೋಕ್ಕೆ ಶುರು ಮಾಡಿದರು. ಆ ಹಾಡು ತುಂಬ ಉದ್ದವಾಗಿದ್ದರಿಂದ ಈ ಕಾಲದವರು ಅರಿತುಕೊಳ್ಳೋ ಹಾಗೆ ಚಿಕ್ಕದಾಗಿಯೂ ಮಾಡಿದ್ದ ಇದರಿಂದ ಆ ಸಾರಾಂಶವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರ ವಂಶದಲ್ಲಿ ಬಂದಿದ್ದ ಇದನ್ನೆಲ್ಲ ಬಗ್ಗೆ ಎಲ್ಲ ಹೇಳಿ ಮುಗಿಸಿದ್ರು. ಆಮೇಲೆ ಅವರ ಕಾಲದಲ್ಲಿ ತೊಂಡಮಾನನ ವೈರಿಗಳ ಆಧಿಕ್ಯದಿಂದ ಬಿಡುಗಡೆ ಮಾಡಿ ಚಿಟ್ಪುಳಿನಾಡಿ ತನಕ ಹುಲಿ ಬಾವುಟವನ್ನು ಹಾಕಿದ್ದವರು ಅರಿಂಜಯ ದೇವರನ್ನು ತಮ್ಮ ಅಣ್ಣನನ್ನು ಬಿಟ್ಟು ತುಂಬ ಕಾಲ ಇರೋಕ್ಕೆ ಇಷ್ಟ ಇಲ್ಲದೆ ಕೈಲಾಸ ಪದವಿ ಹೊಂದಿದ್ರು. ಅವರ ಮಕ್ಕಳು ಸುಂದರ ಸೋಳ ಚಕ್ರವರ್ತಿ, ಆಮೇಲೆ ಸೋಳ ಸಿಂಗಾದನಾಥಿದ್ರು. ತಾನು ಬಚ್ಚಿಟ್ಟಿದ್ದ ಗುಹೆಯಿಂದ ಹೊರಗಡೆ ತಲೆ ತೋರಿಸಿದ ಪಾಂಡ್ಯ ನರಿನ ಮೇಲೆ ಹಾರಿ ಅದನ್ನು ತಿರ್ಗಾನು ಗುಹೆ ಒಳಗೇನೆ ದೂರ್ಕೊಳ್ಳೋ ಹಾಗೆ ಮಾಡಿಬಿಟ್ರು. ಸುಂದರ ಸೋಳ ಚಕ್ರವರ್ತಿನ ಕೊಡೆಯ ನೆಳಲಲ್ಲಿ 3 ಲೋಕವನ್ನು ಸ್ವಲ್ಪನೂ ವಿಚಾರವಿಲ್ಲದೆ ನಿರ್ಭಯವಾಗಿ ಬಾಳಿ ಬರ್ತಾ ಇದೆ. ಈ ಥರ ಸಾವಿರಾರು ವರ್ಷಗಳಿಂದ ವೀರದ ಪ್ರಸಿದ್ಧಿ ಆಗಿ ಇರೋ ಕುಲದಲ್ಲಿ ಬಂದ ಪೊನ್ನಿಯಿನ್ ಸೆಲ್ವರನ್ನು ಯಾವ ಮಾತಿಂದ ನಾವು ತಾನೇ ಹೇಳೋಕ್ಕಾಗುತ್ತೆ. ಅವರ ಹೊಗಳನ್ನು ಹೇಳೋದಕ್ಕೆ ಆ ಸರಸ್ವತಿನೇ ಹುಟ್ಟಿ ಬಂದರೂ ಕೂಡ ಒಂದು ವೇಳೆ ಸಾಧ್ಯವಾಗದೇ ಇರೋದಕ್ಕೂ ಆಗುತ್ತೆ. ನನ್ನ ಹಾಗೆ ಇರುವ ತುಂಬ ಸಾಧಾರಣವಾದ ಕವಿಗಳಿಂದ ಇದನ್ನು ಹೇಳೋಕ್ಕಾಗಲ್ಲ. ಈ ಥರ ನಲ್ಲನ್ ಸಾತನಾರ್ ಸೋಳ ಕುಲದ ವಂಶವನ್ನು ಪಾರಂಪರ್ಯವನ್ನು ಹಾಡಿ ಮುಗಿಸಿದ್ರು. ಅವರ ಹಿಂದೆ ಸಂಸ್ಕೃತದಲ್ಲಿ ಬುದ್ಧ ಭಿಕ್ಷುಗಳನ್ನು, ಕವಿಗಳನ್ನು, ಶಿವಾಚಾರ್ಯರುಗಳು, ವೈಷ್ಣವಾಚಾರ್ಯರುಗಳು ಎಲ್ಲ ಸ್ವಾಗತ ಹೇಳೋಕ್ಕೆ ಕಾಯ್ತಾಯಿದ್ರು. ಇವ್ರುಗಳನ್ನೇ ಹೇಗೆ ಸಣ್ಣವಾಗಿ ಮುಗಿಸೋಕ್ಕೆ ಮಾಡೋದು ಅನ್ನೋದು ಪಟ್ಟಾಭಿಷೇಕ ಮುಹೂರ್ತ ಇಟ್ಟಿದ್ದವ್ರಿಗೆ ದೊಡ್ಡ ವಿಚಾರವಾಗಿಬಿಡ್ತು. ಆ ಥರ ವಿಚಾರಪಟ್ಟದಲ್ಲಿ ಚಿಕ್ಕಪಳ್ಳಿಯೊಟ್ಟರನ್ನೊಬ್ಬರು ಅವರು ತಮ್ಮ ಕೈಯಿಂದ ಸೋಳರ ಕುಲದ ಪುರಾತನ ಕ್ರೀಡವನ್ನು ಎತ್ತಿ ಪೊನ್ನಿಯಿನ್ ಸೆಲ್ವರನ್ನ ಸೆರೆಸಲ್ಲಿ ಹಾಕೋದಕ್ಕೆ ಆಯುಧವಾಗಿದ್ದರು. ಅವ್ರನ್ನ ಆ ಪುಲವರುಗಳನ್ನು, ಕವಿಗಳನ್ನು, ಪಂಡಿತರುಗಳನ್ನು ಹೇಗೆ ಬೇಗ ಆಡಿ ಮುಗಿಸೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಸುತ್ತಮುತ್ತ ನೋಡಿದಾಗ ಚಿಕ್ಕಪಳ್ಳಿಯೊಟ್ಟರನ ಸಮೀಪ ಕಾಲದಲ್ಲಿ ಹೊಸದಾಗಿ ಒಂದು ಆಳು ದಡ ಅಂತ ಬಂದ. ಬೀದಿನಲ್ಲಿ ಸುತ್ತಕೊಂಡಿರುವ ಅಷ್ಟೊಂದು ಜನ ಗುಂಪನ್ನು ದಾಟಿ ಅವನು ಹೇಗೆ ಮಂಟಪ ಒಳಗೆ ಬಂದ ಅನ್ನೋದು ಎಲ್ರಿಗೂ ಆಶ್ಚರ್ಯ ಕೊಟ್ಟಿತ್ತು. ಆದರೆ ವಂದಿತೇವನಿಗೆ ಅದು ಆಶ್ಚರ್ಯ ಕೊಟ್ಟಿಲ್ಲ. ಬೇರೆ ವೇಷ ಹಾಕ್ಕೊಂಡಿದ್ದ ಆಳ್ವಾರ್ ಕಡೆ ಅಂತಾನೆ ಅಂತ ಹೇಳಿ ಅವನಿಗೆ ಗೊತ್ತಿರೋದ್ರಿಂದ ವಂದಿತೇವನು ಪೊನ್ನಿಯಿನ್ ನೋಡಿದ. ಅವ್ರೂ ಸಿಗ್ನಲ್ಲಿಂದ ಅದನ್ನು ತಿಳ್ಕೊಂಡ ಹಾಗೆ ಹೇಳಿದರು. ಚಿಕ್ಕಪಳ್ಳಿಯೊಟ್ಟರನ ಕಿವಿಯಲ್ಲಿ ಆಳ್ವಾರ್ ಕಡೆಯನ್ನು ಏನು ರಹಸ್ಯವನ್ನು ಹೇಳಿದನೋ ಗೊತ್ತಿಲ್ಲ. ಅವರ ಮುಖದಲ್ಲಿ ತುಂಬ ವಿಚಾರವನ್ನು ಕಲಕನು ಸೇರ್ಕೊಂಡ್ಬಿಡ್ತು. ಒಂದು ಕ್ಷಣ ಹಂಗೇ ನಿಂತುಬಿಟ್ಟು ಅವನ್ನ ಕರ್ಕೊಂಡು ಆ ಸಭಾಮಂಡಪದಿಂದ ತುಂಬ ಗುಂಪಿಲ್ಲದೆ ಇರುವ ಒಂದು ಪಕ್ಕದ ಕೋಣೆಗೆ ಹೋದರು. ಇದನ್ನು ಗಮನಿಸಿದ್ರು ಪೊನ್ನಿಯಿನ್ ಸೆಲ್ವರು. ನಲ್ಲನ್ ಸಾತನಾರ್ ಸೋಳಕುಲ ಹೆಮ್ಮೆಯನ್ನು ಹೇಳಿ ಬಂದಿದ್ದ. ಆವಾಗೆಲ್ಲ ಕೈ ಜೋಡಿಸಿ ನಮಸ್ಕಾರದಿಂದ ಕೇಳ್ತಾ ಬಂದರು. ಇವಾಗ ಕವಿಯನ್ನು ನೋಡಿ, ಅಯ್ಯ ಕವಿಗಳೇ, ಇಷ್ಟೊತ್ತನ್ನು ನೀವು ಹೇಳಿ ಬಂದಿದ್ದ ಹೊಗಳಿಕೆ ಎಲ್ಲ ನಮ್ಮ ಮೂದಾದಿಯರ ಬಗ್ಗೆ ಅಲ್ವಾ? ಈ ಮೂದಾದಿಯರನ್ನ ಹೆಮ್ಮೆ ಆಗಿದ್ದ ಸಿಂಹಾಸನದಲ್ಲಿ ಕೂತ್ಕೊಂಡು ಮಣಿಮಂಗುಡ ಹಾಕಿಕೊಳ್ಳೋದಕ್ಕೆ ಸರಿಯಾದ ಯೋಗ್ಯತೆ ಇರೋ ಹಾಗೆ ನಾನೇನು ಕೆಲಸ ಮಾಡಿಬಿಟ್ಟಿದ್ದೀನಿ ಅದನ್ನ ಬಗ್ಗೆ ಹೇಳೋದಕ್ಕೆ ಕಲೆ ಮಗಳು ಇವಾಗ ಇಲ್ಲಿ ಪ್ರಸನ್ನವಾಗೋದು ಸಾಧ್ಯವಿಲ್ಲ ಆಗಿದ್ದರಿಂದ ನಿಮ್ಮಿಂದ ಆಗೋ ಅಷ್ಟು ಸ್ವಲ್ಪ ಎತ್ತಿ ಹೇಳ್ಬೋದಲ್ವಾ ಅಂತ ಅಂದರು. ಆ ಕವಿಗಳು ಆಶ್ಚರ್ಯಪಟ್ಟು ನಿಂತಿದ್ದನ್ನು ನೋಡಿ ಪೊನ್ನಿಯಿನ್ ಸೆಲ್ವರು, ಅಯ್ಯ ನೀವುಗಳು ದಿಗ್ಭ್ರಮೆ ಕೊಂಡಿರೋದು ರಿಯಲ್ಲೇ, ನಿಮ್ಮ ಹೆಸರಲ್ಲಿ ತಪ್ಪಿಲ್ಲ. ಆ ಥರ ನನ್ನ ಹೊಗಳನ್ನು ಹಾಡಿನಲ್ಲಿಟ್ಟು ಹಾಡೋ ಹಾಗೆ ನಾನು ಇನ್ನೂ ಏನೂ ಒಂದು ಕೆಲಸನೂ ಮಾಡಿಲ್ಲ ಅಲ್ವಾ, ಇವತ್ತು ದಾನ್ಯ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಇಷ್ಟರಲ್ಲಿ 87ನೇ ಸಂಚಿಕೆ ಮುಗೀತು.